Hi guys, I'm your Sunil sir. Okay, in today's class we will start the electrostatic potential and capacitance. Okay, we will continue this chapter. Last class ಅಲ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ we have studied the potential due to one single charge. ಒಂದು ಪಾಯಿಂಟ್ ಚಾರ್ಜ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ದಟ್ ದ ಫಾರ್ಮುಲಾ ಇಸ್ ಏನಾಗಿತ್ತು, v is equals to 1/4 pi epsilon naught q divided by r and it's a scalar quantity. ಇದರ ಬಗ್ಗೆ ಎಲ್ಲವನ್ನ ಸ್ಟಡಿ ಮಾಡಿದ್ವಿ ಅಲ್ವಾ. and the potential due to dipole is also we have studied, and we have also studied the it's a conservative forces. ಅದರ ಬಗ್ಗೆ ಎಲ್ಲವನ್ನ ಸ್ಟಡಿ ಮಾಡಿದ್ವಿ. So today we will continue this concept. Okay, ಪೊಟೆನ್ಷಿಯಲ್ ಅಲ್ಲಿ ಇವತ್ತು ಏನು ಸ್ಟಡಿ ಮಾಡೋಣ ಅಂತ ಹೇಳಿದ್ರೆ ವಿಲ್ ಸ್ಟಡಿ ದಿ electric potential energy of a system of charges. So here electric potential energy, okay, electric potential energy na calculate ಮಾಡಬೇಕು ಅಂತ ಹೇಳಿದ್ರೆ here we have to consider a minimum 2 charges. ಎಷ್ಟು minimum 2 charges ಇಂದ ಏನು ಮಾಡ್ತೀವಿ ನಾವು electric potential energy ನ calculate ಮಾಡ್ತೀವಿ. but for a potential we can calculate only for a single charges. ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಅನ್ನ 0 ಇಟ್ಕೊಂಡು we will calculate it ಅಲ್ವಾ. ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ಸ್ ಅ ಪೊಟೆನ್ಷಿಯಲ್ ಫಾರ್ಮುಲಾ ಏನಾಗಿತ್ತು, v is equals to 1/4 pi epsilon naught q divided by r. ಓಕೆ, ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಹಿಯರ್ ವಿ ಹ್ಯಾವ್ ಟು ಕನ್ಸಿಡರ್ ಆ ಒನ್ ಸಿಸ್ಟಮ್. ಆ ಸಿಸ್ಟಮ್ ಅಲ್ಲಿ ಏನಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಮಿನಿಮಮ್ 2 ಚಾರ್ಜಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ವಿ ವಿಲ್ ಸ್ಟಡಿ ಹಿಯರ್. So what will be the potential energy ಅನ್ನೋದನ್ನ ಸ್ಟಡಿ ಮಾಡೋಣ. So potential energy is a system of charges is defined as the work done bringing them from infinity separation to the present position. ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈಗ ಲೆಟ್ ಅಸ್ ಅಸ್ಯೂಮ್ ಇಲ್ಲೊಂದು ಚಾರ್ಜ್ ಇದೆ ಅಂತ ಕನ್ಸಿಡರ್. ಓಕೆ, ಇಟ್ಸ್ ಇಲ್ಲೊಂದು ಚಾರ್ಜ್ ಇದೆ. ಈಗ ಈ Q1 ಚಾರ್ಜ್ ಅನ್ನ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ವಿ ಆರ್ ಬ್ರಿಂಗಿಂಗ್ ದಿ ಚಾರ್ಜ್ ಫ್ರಾಮ್ ಎನ್ ಇನ್ಫಿನಿಟಿ. ಇಲ್ಲಿ ನೋಡಿ, ಇನ್ಫಿನಿಟಿ ಇಂದ ಏನ್ ಮಾಡ್ತಾ ಇದೀವಿ, ಯಾವುದೋ ಒಂದು ಪ್ಲೇಸ್ ಅಲ್ಲಿ ಇಡ್ತಾ ಇದೀವಿ. ಲೆಟ್ ಅಸ್ ಅಸ್ಯೂಮ್ ಇಲ್ಲಿ ಒಂದು ಚಾರ್ಜ್ ಇದೆ, ಇದೊಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಇಟ್ಸ್ ಇಸ್ ದ ಒನ್ ಸಿಸ್ಟಮ್. ಇದೊಂದು ಸಿಸ್ಟಮ್ ಇದೆ. ಓಕೆ, ಲೆಟ್ ಅಸ್ ಅಸ್ಯೂಮ್ ಇಟ್ಸ್ ಒನ್ ಸಿಸ್ಟಮ್. ಈಗ ಈ ಒಂದು ಸಿಸ್ಟಮ್ ಅಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಐ ವಿಲ್ ಬ್ರಿಂಗ್ ದಿ ಚಾರ್ಜ್ ಫ್ರಾಮ್ ಎನ್ ಇನ್ಫಿನಿಟಿ. ಓಕೆ, ಈಗ ಒಂದು ಚಾರ್ಜ್ ಅನ್ನ, ಇಲ್ಲೊಂದು ಚಾರ್ಜ್ ಇದೆ, ಯಾವುದೋ ಒಂದು ಡಿಸ್ಟೆನ್ಸ್ ದೂರದಲ್ಲಿ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡಿ. ಓಕೆ, ಇಲ್ಲೊಂದು ಚಾರ್ಜ್ ಇದೆ. ಸೊ ಈ ಚಾರ್ಜ್ ಅನ್ನ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಕ್ಯೂ ಚಾರ್ಜ್ ಅನ್ನ, ಓಕೆ, ಐ ವಿಲ್ ಟೇಕ್ ಇಟ್ ಆಸ್ Q1 ಚಾರ್ಜ್. ಓಕೆ, Q1 ಚಾರ್ಜ್ ಅನ್ನ ಎಷ್ಟೋ ದೂರದಲ್ಲಿದೆ, ಇನ್ಫಿನೈಟ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಇನ್ಫಿನೈಟ್ ಡಿಸ್ಟೆನ್ಸ್ ಇಂದ ಎಲ್ಲಿ ತಗೊಂಡ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ಲೋಲಿ ಐ ವಿಲ್ ಪುಟ್ ಇನ್ ದಿಸ್ ಸಿಸ್ಟಮ್. ಈ ಒಂದು ಸಿಸ್ಟಮ್ ಅಲ್ಲಿ ಇದೊಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಸಿಸ್ಟಮ್ ಅಲ್ಲಿ ನಾನೇನ್ ಮಾಡ್ತೀನಿ, ತಕೊಂಡ್ ಬರ್ತಾ ಇದ್ದೀನಿ. ಸೊ ಎಲ್ಲಿಂದ, ಇನ್ಫಿನೈಟ್ ಡಿಸ್ಟೆನ್ಸ್ ಇಂದ ಈ ಪಾಯಿಂಟಿಗೆ ತಕೊಂಡ್ ಬರ್ತಾ ಇದ್ದೀನಿ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಇದೊಂದು ಸಿಸ್ಟಮ್ ಅಲ್ವಾ. ಈ ಸಿಸ್ಟಮ್ ಇಂದ ಈ ಚಾರ್ಜ್ ಇನ್ಫಿನಿಟಿ ಪಾಯಿಂಟ್ ಅಲ್ಲಿ ಇದೆ. ಇನ್ಫಿನೈಟ್ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ, ಸೊ ದ ಪೊಟೆನ್ಷಿಯಲ್ ವಿಲ್ ಬಿ ದಿ 0 ಅಲ್ವಾ. ಇಲ್ಲ, ಇನ್ಫಿನೈಟ್ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಏನಾಗಿರುತ್ತೆ, ಪೊಟೆನ್ಷಿಯಲ್ ಇಟ್ ವಿಲ್ ಬಿ ದಿ 0 ಇರುತ್ತೆ ಪೊಟೆನ್ಷಿಯಲ್. ಸೊ ಈಗ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಈ ಕ್ಯೂ ಚಾರ್ಜ್ ಅನ್ನ ಇನ್ಫಿನಿಟಿ ಪಾಯಿಂಟ್ ಇಂದ ಈ ಕಡೆ ಎಲ್ಲಿ ಈ ಒಂದು ಸಿಸ್ಟಮ್ ಅಲ್ಲಿ ನಾನು ತಗೊಂಡ್ಬರ್ತಾ ಇದ್ದೀನಿ. ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ನನ್ನ ವರ್ಕ್ ಡನ್ ಏನಾಗಿರ್ಬೇಕು, ಸೊ ವಾಟ್ ವಿಲ್ ಬಿ ದಿ ವರ್ಕ್ ಡನ್ ಟು ಬ್ರಿಂಗ್ ದಿ ಚಾರ್ಜ್ ಫ್ರಾಮ್ ಎನ್ ಇನ್ಫಿನಿಟಿ ಟು ಅಟ್ ದಿಸ್ ಪಾಯಿಂಟ್. ಇಲ್ಲಿ ಏನಾಗಿರುತ್ತೆ, ಇಲ್ಲಿ ಈಗ ಈ Q1 ಚಾರ್ಜ್ ಅನ್ನ ತಗೊಂಡ್ಬರ್ಬೇಕಾದ್ರೆ ಇಲ್ಲಿ ಅಪೋಸ್ ಮಾಡುವವರು ಯಾರು ಇಲ್ಲ ಅಲ್ವಾ. ಸೊ ಈ ಒಂದು ಸಿಸ್ಟಮ್ ಅಲ್ಲಿ ಯಾರಾದ್ರೂ ಇದಾರ ಅಪೋಸ್ ಮಾಡುವವರು, ಈ Q1 ಚಾರ್ಜ್ ಅನ್ನ ಬರೋದನ್ನ ಅಪೋಸ್ ಮಾಡುವವರು ಯಾರಾದ್ರೂ ಇದಾರ, ಯಾರು ಇಲ್ಲ. ಸೊ ಹೆನ್ಸ್ ದೆರ್ ಈಸ್ ನೋ ನೀಡ್ ಟು ಡೂ ದಿ ವರ್ಕ್ ಅಲ್ವಾ. ಇಲ್ಲಿ ಅಪೋಸ್ ಮಾಡುವವರೇ ಯಾರು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ವರ್ಕ್ ಮಾಡುವಂತದ್ದು ಅವಶ್ಯಕತೆನೇ ಇಲ್ಲ. ಸೊ ಹಾಗಾಗಿ ಏನಾಗಿರುತ್ತೆ, ಸೊ ವರ್ಕ್ ಡನ್ ಟು ಬ್ರಿಂಗ್ ದಿ ಚಾರ್ಜ್, ದಟ್ ಈಸ್ ಅ ವರ್ಕ್ ಡನ್, ದಟ್ ಈಸ್ ಅ W1 ಈಸ್ ದಿ ವರ್ಕ್ ಡನ್ ಆಗಿರುತ್ತೆ. ಯಾವ್ದ್ರದ್ದು, ಟು ಬ್ರಿಂಗ್ ದಿ ಚಾರ್ಜ್, Q1 ಚಾರ್ಜ್ ನ ಎಲ್ಲಿಂದ ಎಲ್ಲಿ ತಗೊಂಡ್ ಬರ್ಲಿಕ್ಕೆ ಇನ್ಫಿನಿಟಿ ಡಿಸ್ಟೆನ್ಸ್ ಇಂದ ಈ
ಪಾಯಿಂಟ್ಗೆ ಈ ಒಂದು ಸಿಸ್ಟಮ್ ಅಲ್ಲಿ ತಗೊಂಡ್ಬರ್ಲಿಕ್ಕೆ ಎಷ್ಟು ವರ್ಕ್ ಡನ್ ಆಗಿರುತ್ತೆ, ದಟ್ ಇಸ್ ಅ W1 ಅಂತ ವರ್ಕ್ ಕನ್ಸಿಡರ್ ಮಾಡಿದ್ರೆ ಸೊ ಇಟ್ ವಿಲ್ ಬಿ ದಿ 0 ಆಗಿರುತ್ತೆ. ಯಾಕೆ 0 ಆಗಿರುತ್ತೆ ಅಂತ ಹೇಳಿದ್ರೆ ಈ ಒಂದು ಸಿಸ್ಟಮ್ ಅಲ್ಲಿ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಅಪೋಸ್ ಮಾಡುವವರು ಯಾರು ಇಲ್ಲ. ಅಪೋಸ್ ಯಾರು ಮಾಡ್ತಾರೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು ಅಥವಾ ಬೇರೆ ಯಾವ್ದಾದ್ರು ಒಂದು ಚಾರ್ಜ್ ಇರ್ಬೇಕಲ್ವಾ. ಸೊ ದಟ್ ಇಸ್ ಅಲ್ಲಿ ಯಾರು ಇಲ್ಲ, ಇಲ್ಲಿ ಅಪೋಸ್ ಮಾಡೋರು ಯಾರು ಇಲ್ಲ. ಆವಾಗ ಏನಾಗುತ್ತೆ, ಸೊ ದ ವರ್ಕ್ ಡನ್ ಇಟ್ ವಿಲ್ ಬಿ ದಿ 0 ಅಲ್ವಾ. ಅಲ್ಲಿ ಜಸ್ಟ್ ಲೈಕ್ ಸ್ಪೇಸ್, ಈಗ ಸ್ಪೇಸ್ ಅಲ್ಲಿ ಒಂದು ಪಾಯಿಂಟ್ ಅನ್ನ, ಒಂದು ಆಬ್ಜೆಕ್ಟ್ ಅನ್ನ ಈ ಕಡೆಯಿಂದ ಈ ಕಡೆ ಮಾಡ್ಬೇಕು ಅಂದ್ರೆ ಸೊ ದ ವರ್ಕ್ ಡನ್ ಇಟ್ ವಿಲ್ ಬಿ ದಿ 0 ಅಲ್ಲ, ಅಪೋಸ್ ಮಾಡೋರು ಯಾರು ಇರಲ್ಲ ಅಲ್ವಾ. ಸೊ ಅದೇ ತರನೇ ಇಲ್ಲೂ ಸಹ ಏನಿದೆ, ಇದು ಒಂದು ಸಿಸ್ಟಮ್ ಇದೆ, ಇಲ್ಲಿ ಯಾವುದೇ ರೀತಿಯ ಅಂತ ಅಪೋಸ್ ಮಾಡುವವರು ಚಾರ್ಜ್ ಅಥವಾ ಎಲೆಕ್ಟ್ರಿಕ್ ಏನೂ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಸೊ ದ ವರ್ಕ್ ಡನ್ ವಿಲ್ ಬಿ ದಿ 0 ಆಗಿರುತ್ತೆ. ಅದೇ ತರನೇ ಇನ್ನೊಂದು ಚಾರ್ಜ್ ಅನ್ನ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ, ಈಗ ಇನ್ನೊಂದು ಚಾರ್ಜ್ ಅನ್ನ ಇಲ್ಲಿ ತಗೊಂಡ್ಬಂದು ಇಲ್ಲಿ ಇಟ್ಟಿದ್ದೀನಿ ನಾನು, ಈ Q1 ಪಾಯಿಂಟ್ ಅಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಈ Q1 ಚಾರ್ಜ್ ಅನ್ನ ಇನ್ಫಿನಿಟಿ ಪಾಯಿಂಟ್ ಅನ್ನ ತಗೊಬಂದು ಈ ಪಾಯಿಂಟ್ ಅಲ್ಲಿ ಇಟ್ಟಿದ್ದೀನಿ, ಈ ಪಾಯಿಂಟ್ ಅಲ್ಲಿ. ಸೊ ಅದೇ ತರನೇ ಇನ್ನೊಂದು ಚಾರ್ಜ್ ಇದೆ, Q2 ಚಾರ್ಜ್ ಇದೆ. ಈ Q2 ಚಾರ್ಜ್ ಅನ್ನ ಎಲ್ಲಿಂದ ತಗೊಂಡ್ಬರ್ತೇನೆ, ಸೇಮ್ ಇನ್ಫಿನಿಟಿ ಪಾಯಿಂಟ್ ಇಂದ. ಈಗ ಈ Q2 ಚಾರ್ಜ್ ಅನ್ನ ಇನ್ಫಿನಿಟಿ ಪಾಯಿಂಟ್ ಇಂದ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಎಲ್ಲಿ ತಗೊಂಡ್ಬರ್ತಾ ಇದೀನಿ, ಈ ಸಿಸ್ಟಮ್ ಅಲ್ಲಿ, ಇದೊಂದು ಸಿಸ್ಟಮ್ ಅಲ್ಲಿ ಇಡ್ತಾ ಇದ್ದೀನಿ ಅಂತ ಕನ್ಸಿಡರ್ ಮಾಡಿ. ಈ Q2 ಚಾರ್ಜ್ ಅನ್ನ ಎಲ್ಲಿ ಇಡ್ತಾ ಇದ್ದೀನಿ ನಾನು, ಈ Q2 ಚಾರ್ಜ್ ಅಲ್ಲಿ ಇಡ್ತಾ ಇದ್ದೀನಿ. ಎಲ್ಲಿ Q2 ಚಾರ್ಜ್ ಅನ್ನ ಎಲ್ಲಿ, ಈ ಒಂದು ಸಿಸ್ಟಮ್ ಅಲ್ಲಿ ಇಡ್ತಾ ಇದ್ದೀನಿ. ಸೊ ಇವಾಗ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಡೂ ದಿ ವರ್ಕ್ ಅಲ್ವಾ. ಈಗ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಡೂ ದಿ ವರ್ಕ್. ಈಗ ನಾವು ವರ್ಕ್ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಈ Q2 ಚಾರ್ಜ್ ಅನ್ನ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ, ಈ Q2 ಚಾರ್ಜ್ ಅನ್ನ ಇನ್ಫಿನಿಟಿ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ, ಲೆಟ್ ಅಸ್ ಪಾಯಿಂಟ್ A ಅಂಡ್ ದಿಸ್ ಇಸ್ ಪಾಯಿಂಟ್ B. ಈ B ಪಾಯಿಂಟ್ ಗೆ ತಗೊಂಡ್ಬರ್ಬೇಕಾದ್ರೆ ಸೊ ವಿ ಹ್ಯಾವ್ ಟು ಡೂ ದಿ ವರ್ಕ್. ಯಾಕೆ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಈ Q1 ಚಾರ್ಜ್ ಏನಿದೆ, ಒಂದು ಸಿಸ್ಟಮ್ ಅಲ್ವಾ, ಈ ಸಿಸ್ಟಮ್ ಅಲ್ಲಿ ಆಲ್ರೆಡಿ ಏನಿದೆ, ಈಗ ಈ Q1 ಚಾರ್ಜ್ ಆಲ್ರೆಡಿ ಪ್ರೆಸೆಂಟ್ ಇದೆ, ನಾವು ಆಲ್ರೆಡಿ ಒಂದು ಚಾರ್ಜ್ ನಲ್ಲಿ ಇಟ್ಟಿದೀವಿ. ಅವಾಗ ಏನಾಗುತ್ತೆ, ಈ Q2 ಚಾರ್ಜು ಪಾಸಿಟಿವ್ ಚಾರ್ಜು, ಇದು ಸಹ ಪಾಸಿಟಿವ್ ಚಾರ್ಜ್, ಇಲ್ಲೊಂದು ಪಾಸಿಟಿವ್ ಚಾರ್ಜ್, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಅಂತ ಏನ್ ಮಾಡ್ತೀರಿ ತಗೊಂಡಾವಾಗ, ಸೊ ಈ Q2 ಚಾರ್ಜ್ ಏನ್ ಮಾಡುತ್ತೆ, ಈಗ ಇಲ್ಲಿ ತಗೊಂಡ್ಬಂದು ಇಡ್ಬೇಕಾದ್ರೆ ನಮ್ಗೆ ಏನ್ ಮಾಡುತ್ತೆ, ಸೊ ದಿಸ್ Q1 ಚಾರ್ಜ್ ಇಟ್ ವಿಲ್ ಅಪೋಸಸ್, ಏನ್ ಮಾಡುತ್ತೆ, ಅದು ಅಪೋಸ್ ಮಾಡ್ತಾ ಇದೆ ನಮ್ಮನ್ನ. ಎಲ್ಲಿ, ಇಲ್ಲಿ ತಂದು ಇಡ್ಲಿಕ್ಕೆ ಏನ್ ಮಾಡ್ತಾ ಇದ್ದು, ಅಪೋಸ್ ಮಾಡ್ತಾ ಇದೆ. ಸೊ ಹಾಗಾಗಿ ಏನ್ ಮಾಡ್ಬೇಕು ನಾವು, ವಿ ಹ್ಯಾವ್ ಟು ಡೂ ದಿ ವರ್ಕ್ ಅಗೇನ್ಸ್ಟ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ನಾವೇನ್ ಮಾಡ್ಬೇಕು, ಈ ಎಲೆಕ್ಟ್ರಿಕ್ ಫೀಲ್ಡ್ ನ ಅಪೋಸಿಟ್ ಆಗಿ ನಾವೇನ್ ಮಾಡ್ತಾ ಇದೀವಿ, ವರ್ಕ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಏನ್ ಮಾಡ್ಬೇಕು ನಾವು, ವಿ ಹ್ಯಾವ್ ಟು ಡೂ ದಿ ವರ್ಕ್ ಟು ಬ್ರಿಂಗ್ ದಿ ಚಾರ್ಜ್ Q2 from an infinite to at this point, at a point B ಅಂತ ತಗೊಳ್ತೀನಿ. ಇಲ್ಲಿ ತಗೊಂಡ್ಬಂದು ಇಡ್ತಾ ಇದೀನಿ. ಈಗ ಏನ್ ಮಾಡ್ಬೇಕಾಗತ್ತೆ, ನಾವು ವರ್ಕ್ ಡನ್ ಮಾಡ್ಬೇಕಾಗತ್ತೆ ಅಲ್ವಾ. ಸೊ ದಿಸ್ ಇಸ್ ವಾಟ್ ಇಯರ್ Q1 ಚಾರ್ಜ್ ಅಂಡ್ ದಿಸ್ ಇಸ್ Q2 ಚಾರ್ಜ್ ಅಂಡ್ ಹೆನ್ಸ್ ವಿ ವಿಲ್ ಕ್ಯಾಲ್ಕುಲೇಟ್ ದಿ ವರ್ಕ್ ಡನ್. ಟೋಟಲ್ ವರ್ಕ್ ಡನ್ ಏನಾಗಿರ್ಬೇಕು, ನನಗೆ ಟೋಟಲ್ ಪೊಟೆನ್ಶಿಯಲ್ ಎನರ್ಜಿ ಬೇಕು ಅಲ್ವಾ. ಈಗ ಟೋಟಲ್ ಪೊಟೆನ್ಶಿಯಲ್ ಎನರ್ಜಿ ನಮ್ಗೆ ಗೊತ್ತಿರುತ್ತೆ ಏನು ಅಂತ ಹೇಳಿದ್ರೆ, ಈಗ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಒಂದು ಸ್ಪ್ರಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಸ್ಪ್ರಿಂಗಿಗೆ ನಾನೇನ್ ಮಾಡಿದೀನಿ, ಇಲ್ಲಿ ಬ್ಲಾಕ್ ಅನ್ನ ಹಾಕಿದ್ದೀನಿ ಅಲ್ವಾ. ಈಗ ಈ ಸ್ಪ್ರಿಂಗ್ ಅನ್ನ ನಾನು ಹಿಡ್ಕೊಂಡು ಎಳೆದವಾಗ ಏನಾಗುತ್ತೆ, ನನ್ನ ವರ್ಕ್ ಡನ್ ಅಲ್ವಾ, ನನ್ನ ವರ್ಕ್ ಡನ್ ಏನಾಗಿರುತ್ತೆ, ಇಲ್ಲಿ ಇಷ್ಟೆಷ್ಟು ಡಿಸ್ಪ್ಲೇಸ್ಮೆಂಟ್ ಆಯ್ತು, ಇಲ್ಲಿರುವಂತ ಬ್ಲಾಕ್ ಇಲ್ಲಿ ಬಂತು ಅಂತ ಕನ್ಸಿಡರ್ ಮಾಡಿ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನನ್ನ ವರ್ಕ್ ಡನ್ ಏನಾಗುತ್ತೆ, ವಿಚ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಇನ್ ಟು ದಿ ಪೊಟೆನ್ಶಿಯಲ್ ಎನರ್ಜಿ ಆಫ್ ದಿ ಸ್ಪ್ರಿಂಗ್. ಇದೊಂದು ಸ್ಪ್ರಿಂಗ್ ಅಂತ ಹೇಳಿ ಮಾಡಿದೀವಿ ನಾವು, ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದವಾಗ ಇದು ಏನಾಗುತ್ತೆ, ನಾವು ಮಾಡುವಂತ ವರ್ಕ್ ಏನಾಗುತ್ತೆ, ವಿಚ್ ಹ್ಯಾಸ್ ಬೀನ್ ಕನ್ವರ್ಟ್ ಆಗುತ್ತೆ. ಏನಾಗಿ ಕನ್ವರ್ಟ್ ಆಗುತ್ತೆ, ದ ಪೊಟೆನ್ಶಿಯಲ್ ಎನರ್ಜಿ ಆಫ್ ದಿ ಸ್ಪ್ರಿಂಗ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಅದೇ ತರನೇ ಇಲ್ಲೂ ಸಹ ಆಗ್ತಾ ಇದೆ. ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ Q1 ಚಾರ್ಜ್ ತಗೊಂಡ್ಬರ್ಬೇಕು. ಈಗ ಒಂದು ಸಿಸ್ಟಮ್ ಅಲ್ಲಿ, ಈಗ ನಾವೇ ಫಸ್ಟ್ ಗೆ ಏನಿತ್ತು, ಈ ಸಿಸ್ಟಮ್ ಅಲ್ಲಿ ಯಾವುದೇ ರೀತಿಯಾದಂತ ಚಾರ್ಜ್ ಇರ್ಲಿಲ್ಲ. ಈಗ ಏನ್ ಮಾಡ್ತಾ ಇದೀವಿ ನಾವು, ಆ ಸಿಸ್ಟಮ್ ಅಲ್ಲಿ ಏನ್ ಇಡ್ತಾ ಇದೀವಿ, ಈ ಮಿನಿಮಮ್ ಎಷ್ಟು, 2 ಚಾರ್ಜ್ ಅನ್ನ ಇಡ್ತಾ ಇದೀವಿ. 2 ಚಾರ್ಜ್ ಅನ್ನ ಇಡಬೇಕಾದ್ರೆ ಫಸ್ಟ್ ಏನ್ ಮಾಡ್ತೀವಿ, ಫಸ್ಟ್ ಚಾರ್ಜ್ ಅನ್ನ ಇಡ್ತಾ ಇದೀವಿ. ಫಸ್ಟ್ ಚಾರ್ಜ್ ಇಡ್ಬೇಕಾದ್ರೆ ಸೊ ದ ವರ್ಕ್ ಡನ್ ಇಲ್ಲಿ ಬಿ ದಿ 0. ಯಾಕೆ ವರ್ಕ್ ಡನ್ 0 ಇರುತ್ತೆ, ಅಲ್ಲಿ ಅಪೋಸ್ ಮಾಡುವವರು ಯಾರು ಇಲ್ಲ, ಹಾಗಾಗಿ ವರ್ಕ್ W1 ಇಟ್ ವಿಲ್ ಬಿ ದಿ 0. ಅದೇ ತರನೇ Q2 ಚಾರ್ಜ್ ಅನ್ನ ತಗೊಂಡ್ಬರ್ಬೇಕಾದ್ರೆ ಏನಾಗಿರುತ್ತೆ, ಒಂದು ಇನ್ಫಿನಿಟಿ ಪಾಯಿಂಟ್ ಇಂದ ಈ ಪಾಯಿಂಟ್ ತಗೊಂಡ್ಬರ್ಬೇಕಾದ್ರೆ ಸೊ ದ ವರ್ಕ್ ಡನ್, ವಿ ಹ್ಯಾವ್ ಟು ಡೂ ದಿ ವರ್ಕ್ ಅಗೇನ್ಸ್ಟ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ಏನಿದೆ, Q1 ಚಾರ್ಜ್ ಪ್ರೆಸೆಂಟ್ ಇದೆ. ಹಾಗಾಗಿ ಏನ್ ಮಾಡುತ್ತೆ, ಈ Q1 ಚಾರ್ಜು ಈ Q2 ಚಾರ್ಜ್ ಮೇಲೆ ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡುತ್ತೆ ಅಲ್ವಾ. ಸೊ ಹಾಗಾಗಿ ಇದು ಅಪೋಸ್ ಮಾಡ್ತಾ ಇದೆ, ಬರಬೇಡ ನೀನು ಈ ಸಿಸ್ಟಮ್ ಅಲ್ಲಿ ಅಂತ. ಅದೇ ತರ ನಾವು ಅದಕ್ಕೆ ಅಪೋಸಿಟ್ ಆಗಿ ಏನ್ ಮಾಡ್ತಿದೀವಿ, ಆ ಚಾರ್ಜ್ ಅನ್ನ ತಗೊಂಡ್ಬಂದು ಇಡ್ತಾ ಇದೀವಿ. ಸೊ ಹಾಗಾಗಿ ಏನಾಗುತ್ತೆ, ವಿ ಹ್ಯಾವ್ ಟು ಡೂ ದಿ ವರ್ಕ್. ಓಕೆ, ಈಗ ಸೊ ದ ಟೋಟಲ್ ಪೊಟೆನ್ಶಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ ಸೇಮ್ ಥಿಂಗ್ ಇಲ್ಲಿ ನೋಡಿ, ಎಲ್ಲಿ ಇಡ್ತಾ ಇದೀವಿ ನಾವು,
ಚಾರ್ಜ್ ಅನ್ನ ಇಲ್ಲಿ Q1 ಚಾರ್ಜ್ ಅನ್ನ ಮತ್ತೆ Q2 ಚಾರ್ಜ್ ಅನ್ನ ಇಡ್ತಾ ಇದ್ವಿ. ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿ ರೆಫರೆನ್ಸ್ ಡಿಸ್ಟೆನ್ಸ್ ಎಲ್ಲಿ ತಗೊಳ್ತೀವಿ ನಾವು, ದಿಸ್ ಇಸ್ R1 and this will be the R2 distance from the reference point. Okay. Okay. ಈಗ now we will see. So the next one is here. Okay, Q1 Q2 ಚಾರ್ಜ್ ನ ಇಲ್ಲಿ ಇಡ್ತಾ ಇದೀವಿ. ನಾವು ಈಗ ಏನ್ ಮಾಡ್ತೀವಿ ನೋಡಿ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್, so the work done to bring the Q1 charge from an infinity to at that present position, ಆ ಪೊಸಿಷನ್ ಗೆ ನಾವು ತಗೊಂಡ್ ಬರ್ಬೇಕಂದ್ರೆ ಏನಾಗಿರುತ್ತೆ, so the work done will be the zero ಅಲ್ವಾ, ವರ್ಕ್ ಡನ್ ಏನಾಗಿರುತ್ತೆ, zero ಆಗಿರುತ್ತೆ. ಬಿಕಾಸ್ there is no ಏನಾಗಿರುತ್ತೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ರೀಸನ್ ಆಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಫ್ರೀ ಇರುತ್ತೆ, ಅಲ್ಲಿ ಯಾವುದೇ ರೀತಿಯಾದಂತ ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ. ಹಾಗಾಗಿ ಏನಾಗಿರುತ್ತೆ, ದ ವರ್ಕ್ ಡನ್ ವಿಲ್ ಬಿ ದಿ ಝೀರೋ. ಈಗ ಏನ್ ಮಾಡ್ಬೇಕು ನಾವು, Q2 ಚಾರ್ಜ್ ನ ತಗೊಂಡ್ ಬರ್ತಾ ಇದೀವಲ್ಲ, ಸೇಮ್ ಅಲ್ಲೇ ನಾನು ಸುಮ್ಮನೆ ಒಂದು ಸಿಸ್ಟಮ್ ಇದೆ, ಈ Q1 ಚಾರ್ಜ್ ಅನ್ನ ಇಲ್ಲಿಂದ ಇಲ್ಲಿ ತಗೊಂಡ್ ಬರ್ಬೇಕಾದ್ರೆ ಈ Q1 ಚಾರ್ಜ್ ನ ಇಲ್ಲಿ ಇಡ್ತಿದೀನಿ. ಸೊ Q1 ಚಾರ್ಜ್ ನ ಇನ್ಫಿನಿಟಿ ಪಾಯಿಂಟ್ ಇಂದ ಇಲ್ಲಿ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರೆ W1 ಆಗಿರುತ್ತೆ. ಸೊ W1 ಇಟ್ ವಿಲ್ ಬಿ ದಿ ಝೀರೋ. ಅದೇ ತರನೇ Q2 ಚಾರ್ಜ್ ಅನ್ನ ಇಲ್ಲಿ ತಗೊಂಡ್ ಬರ್ತಾ ಇದೀವಲ್ಲ, ಇಲ್ಲಿ ಇಡ್ತಾ ಇದೀನಿ Q2 ಚಾರ್ಜ್ ಅನ್ನ ಎಲ್ಲಿಂದ, ಇನ್ಫಿನಿಟಿ ಪಾಯಿಂಟ್ ಇಂದ ಇಲ್ಲಿ ಇಡ್ತಾ ಇದೀನಿ. ಸೊ ವಿ ಹ್ಯಾವ್ ಟು ಡೂ ದಿ ವರ್ಕ್. ಈಗ ವರ್ಕ್ ಮಾಡ್ಬೇಕಾಗತ್ತೆ. ಯಾಕೆ, ಇಲ್ಲಿ ಅಪೋಸ್ ಮಾಡ್ತಾ ಇದ್ದಾರೆ. ಯಾರು ಅಪೋಸ್ ಮಾಡ್ತಾ ಇದ್ದಾರೆ, Q1 ಅಪೋಸ್ ಮಾಡ್ತಾ ಇದ್ದಾರೆ ಅಲ್ವಾ, Q1 ಅಪೋಸ್ ಮಾಡ್ತಾ ಇದೆ. ಈಗ ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವರ್ಕ್ ಡನ್ ಟು ಬ್ರಿಂಗ್ ದಿ ಚಾರ್ಜ್ Q2 ಫ್ರಮ್ ಅನ್ ಇನ್ಫಿನಿಟಿ ಟು ಅಟ್ ದಿಸ್ ಪೊಸಿಷನ್ ಈಸ್ ಈಕ್ವಲ್ಸ್ ಟು, ನಮ್ಗೆ ಆಲ್ರೆಡಿ ಗೊತ್ತಿದೆ ಏನು ಅಂತ ಹೇಳಿದ್ರೆ, V ಈಸ್ ಈಕ್ವಲ್ಸ್ ಟು ವರ್ಕ್ ಡನ್ ಡಿವೈಡ್ ಬೈ ಚಾರ್ಜ್ ಅಲ್ವಾ. V ಅಂತ ಹೇಳಿದ್ರೇನು, ಪೊಟೆನ್ಶಿಯಲ್ ವಿಚ್ ಇಸ್ ಈಕ್ವಲ್ಸ್ ಟು, ಇನ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸ್ಟಡಿ ಮಾಡಿದ್ವಿ, V ವಿಚ್ ಇಸ್ ಈಕ್ವಲ್ಸ್ ಟು ವರ್ಕ್ ಡನ್ ಡಿವೈಡ್ ಬೈ ಚಾರ್ಜ್. ನಮ್ಗೆ ಏನ್ ಬೇಕು ಈಗ, ವರ್ಕ್ ಡನ್ ಬೇಕಲ್ವಾ. ಸೊ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ವಾಟ್, Q into V. ಸೊ V is the ಪೊಟೆನ್ಶಿಯಲ್ ಅಟ್ ದಟ್ ಪಾಯಿಂಟ್, ಆ ಪಾಯಿಂಟ್ ಅಲ್ಲಿ ಇರುವಂತಹ ಪೊಟೆನ್ಶಿಯಲ್. ಆಮೇಲೆ Q ಏನಾಗಿರುತ್ತೆ, ಈಸ್ ದಿ ಚಾರ್ಜ್, ಯಾವ ಚಾರ್ಜ್ ಅನ್ನ ನಾವು ತಗೊಂಡು ಹೋಗ್ತಾ ಇದೀವಲ್ವಾ, ಆ ಚಾರ್ಜ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಅ ವರ್ಕ್ ಡನ್ ಫಾರ್ಮುಲಾ. ಓಕೆ, ಸೊ ದಟ್ ಈಸ್ ಇಲ್ಲಿ ಈಗ ಈ Q2 ಚಾರ್ಜ್ ನ ಇಲ್ಲಿ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಈ ಪಾಯಿಂಟ್ ಅಲ್ಲಿ ಇಡ್ತಾ ಇದೀವಿ ಅಲ್ವಾ, ಇಲ್ಲಿ ಆಲ್ರೆಡಿ Q1 ಚಾರ್ಜ್ ಇರೋದ್ರಿಂದ, ಸೊ ಇಟ್ ವಿಲ್ ಕ್ರಿಯೇಟ್ಸ್ ದಿ ಪೊಟೆನ್ಶಿಯಲ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ಈ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾ ಇದೆ. ಯಾರು ಕ್ರಿಯೇಟ್ ಮಾಡ್ತಾ ಇದ್ದಾರೆ, Q1 ಚಾರ್ಜ್ ಏನ್ ಮಾಡ್ತಾ ಇದೆ, ಪೊಟೆನ್ಶಿಯಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ Q1 ಚಾರ್ಜ್ ಈಗ ಪೊಟೆನ್ಶಿಯಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಲ್ವಾ, ಇಲ್ಲಿ ಈ ಒಂದು ರೀಜನ್ ಅಲ್ಲಿ ಪೊಟೆನ್ಶಿಯಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಯಾವುದು, Q1 ಚಾರ್ಜ್ ಈ ಪಾಯಿಂಟ್ ಅಲ್ಲಿ, ದಿಸ್ ಇಸ್ ಪಾಯಿಂಟ್ ಎ ಅಂತ ಕನ್ಸಿಡರ್ ಮಾಡ್ತೀನಿ, ಈ ಪಾಯಿಂಟ್ ಬಿ ಅಂತ ಕನ್ಸಿಡರ್ ಮಾಡಿದೀನಿ. ಈ ಬಿ ಪಾಯಿಂಟ್ ಅಲ್ಲಿ ಈ Q1 ಚಾರ್ಜ್ V1 ಪೊಟೆನ್ಶಿಯಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಸೊ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಏನು, ದಟ್ ಇಸ್ ಅ ಪೊಟೆನ್ಶಿಯಲ್ ಡಿಫರೆನ್ಸ್, ದಟ್ ಇಸ್ ಪೊಟೆನ್ಶಿಯಲ್ ಇಂಟು ಚಾರ್ಜ್ ಅಂತ ಹೇಳಿದ್ರೆ, ಯಾವ ಚಾರ್ಜು, ನಾವು ಯಾವ ಚಾರ್ಜ್ ಅನ್ನ ಮೂವ್ ಮಾಡ್ತಾ ಇದೀವಲ್ವಾ, ಆ ಚಾರ್ಜ್. ಯಾವ ಚಾರ್ಜ್ ಅನ್ನ ಮೂವ್ ಮಾಡ್ತಾ ಇದೀವಿ ನಾವು, Q2 ಚಾರ್ಜ್ ಅನ್ನ ಮೂವ್ ಮಾಡ್ತಾ ಇದೀವಿ ಅಲ್ವಾ. ಸೊ V ಅಂತ ಹೇಳಿದ್ರೇನು, ಪೊಟೆನ್ಶಿಯಲ್ ಅಟ್ ದಟ್ ಪಾಯಿಂಟ್, ಆ ಪಾಯಿಂಟ್ ಅಲ್ಲಿ ಇರುವಂತಹ ಪೊಟೆನ್ಶಿಯಲ್. ಆ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ, V1 ಪೊಟೆನ್ಶಿಯಲ್ ಇದೆ. ಹೇಗೆ V1 ಪೊಟೆನ್ಶಿಯಲ್ ಇದೆ, ಡ್ಯೂ ಟು ದಿಸ್ ಚಾರ್ಜ್ Q1 ಚಾರ್ಜ್ ಅಲ್ಲಿ ಆ ಪಾಯಿಂಟ್ ಅಲ್ಲಿ, ಎ ಪಾಯಿಂಟ್ ಅಲ್ಲಿ ಇರೋದ್ರಿಂದ ಅಲ್ಲಿ ಪೊಟೆನ್ಶಿಯಲ್ ಕ್ರಿಯೇಟ್ ಆಗ್ತಾ ಇದೆ. ಎಷ್ಟು ಕ್ರಿಯೇಟ್ ಆಗ್ತದೆ, V1 ಪೊಟೆನ್ಶಿಯಲ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಏನ್ ಮಾಡ್ತೀವಿ, ನಾವು ಮಲ್ಟಿಪ್ಲೈ ಮಾಡ್ತೀವಿ. ಸೊ ವಾಟ್ಸ್ ಅ ಪೊಟೆನ್ಶಿಯಲ್ ಅಟ್ ದಟ್ ಪಾಯಿಂಟ್, ಆ ಪಾಯಿಂಟ್ ಅಲ್ಲಿ ಇರುವಂತಹ ಪೊಟೆನ್ಶಿಯಲ್ ಏನ ತಗೊಳ್ತೀವಿ ನಾವು, ಇಲ್ಲಿ ನೋಡಿ. ಸೊ ಇಲ್ಲಿ Q1 ಚಾರ್ಜ್ ಇದೆ ಅಲ್ವಾ, ಇಲ್ಲಿ Q1 ಚಾರ್ಜ್ ಇದೆ, ಇಲ್ಲಿ Q2 ಚಾರ್ಜ್ ಇದೆ. ಸೊ ಇದನ್ನ ನಾನು ರೆಫರೆನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಇದು ರೆಫರೆನ್ಸ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಇದು R1, ಇದು R2 ಪೊಸಿಷನ್ ಇದೆ ಫ್ರಮ್ ದಿ ಒರಿಜಿನ್ ಇಂದ. ಸೊ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಅಲ್ವಾ. ಸೊ ಈ Q1 ಇದು Q1 ಮತ್ತೆ Q2 ಗೆ ಇರುವಂತ ಡಿಸ್ಟೆನ್ಸ್ ಅನ್ನು ನಾನು ತಗೊಳ್ತೀನಿ R12 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈ ಪಾಯಿಂಟ್ ಅಲ್ಲಿ V1 ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ ದಿಸ್ ಇಸ್ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ಪಾಯಿಂಟ್ ಬಿ ಅಲ್ವಾ. ಈ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು V ಫಾರ್ಮುಲಾ ಏನು, V is equals to 1/4 pi epsilon naught ಅಲ್ವಾ, epsilon naught Q divided by R. See V1 ಇದೆಯಲ್ವಾ, 1/4 pi epsilon naught ಇದೆ ಸೇಮ್. ಇಲ್ಲಿ Q ಅಂತ ಹೇಳಿದ್ರೆ ಏನು, ಎಷ್ಟು, ಯಾವ ಚಾರ್ಜ್ ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾ ಇದೆ,
Q1 ಚಾರ್ಜ್ ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾ ಇದೆ. ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿ? R12 ಡಿಸ್ಟೆನ್ಸ್ ದೂರದಲ್ಲಿ ಪೊಟೆನ್ಶಿಯಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ದಿಸ್ ಇಸ್ Q1 ಚಾರ್ಜ್ ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾ ಇದೆ. ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿ? ಈ ಬಿ ಪಾಯಿಂಟ್ ದೂರದಲ್ಲಿ. ಎಲ್ಲಿಂದ ಎಲ್ಲಿಗೆ? ದಟ್ ಈಸ್ ಅನ್ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ ಗೆ ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿ? R12 ಡಿಸ್ಟೆನ್ಸ್ ದೂರದಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಏನ್ ಬರಿತೀವಿ ನಾವು? ಇಂಟು ದಿಸ್ ಇಸ್ Q2 ವಿ ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆ, ನಮ್ಗೇನ್ ಬೇಕು? ದಿಸ್ ಇಸ್ ಅ W2 ಆಗಿರುತ್ತೆ. ದಿಸ್ ಇಸ್ ಅ W2 ವಿಚ್ ಇಸ್ ಈಕ್ವಲ್ಸ್ ಟು 1/4πε0 Q1 ಇಂಟು Q2 ಡಿವೈಡ್ ಬೈ R12. ಈಗ ನಮ್ಗೇನ್ ಬೇಕು? ಟೋಟಲ್ ವರ್ಕ್ ಡನ್ ಬೇಕಲ್ವಾ? ಸೊ ದ ಟೋಟಲ್ ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು W1 ಪ್ಲಸ್ W2. ಸೊ W1 ವ್ಯಾಲ್ಯೂ ಏನಿದೆ? 0. ಯಾಕೆ? ಫಸ್ಟ್ ಚಾರ್ಜ್ ಅನ್ನ ತಗೊಂಡ್ಬರ್ಲಿಕ್ಕೆ ಯಾವುದೇ ರೀತಿಯ ಅಂತ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ಸೊ W2 ಏನಾಗಿರುತ್ತೆ? ದಿಸ್ ಇಸ್ ವಿ ಗೆಟ್ ಹಿಯರ್ ಅಲ್ವಾ? ಸೊ ದಿಸ್ ಇಸ್ ಈಕ್ವಲ್ಸ್ ಟು 1/4πε0 Q1 ಇಂಟು Q2 ಡಿವೈಡ್ ಬೈ R12. ಸೊ ದಿಸ್ ಇಸ್ ದಿ ವರ್ಕ್ ಡನ್ ಆಗಿರುತ್ತೆ. ಟೋಟಲ್ ವರ್ಕ್ ಡನ್ ಆಗಿರುತ್ತೆ. ಅಂಡ್ ದ ವರ್ಕ್ ಡನ್ ವಿಚ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಇನ್ ಟು ದಿ ಆ ಸಿಸ್ಟಮ್ ಇನ ಪೊಟೆನ್ಶಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಈಗ ನಮ್ಮ ವರ್ಕ್ ಡನ್ ಏನಾಗ್ತಾ ಇದೆ? ನಾವು ಆ ಸಿಸ್ಟಮ್ ಇನ ಪೊಟೆನ್ಶಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ದಿಸ್ ಇಸ್ ದಿ potential energy of the system which contains the two charges. Potential energy ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಓನ್ಲಿ ಫಾರ್ ದಿ ಮಿನಿಮಮ್ ಎಷ್ಟು ಇರಬೇಕು? 2 ಚಾರ್ಜಸ್ ಇರಲೇಬೇಕು. ಸೊ ಅದರಿಂದ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ? ಪೊಟೆನ್ಶಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಯಾವ್ದಾದ್ರು ಒಂದು ಚಾರ್ಜಿನ ಪೊಟೆನ್ಶಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಬಟ್ ಪೊಟೆನ್ಶಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ರಿಕ್ವೈರ್ಸ್ ದಿ ಮಿನಿಮಮ್ 2 ಚಾರ್ಜಸ್ ಇರಬೇಕು. ಆವಾಗ ಮಾತ್ರ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ? ಪೊಟೆನ್ಶಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಗೊತ್ತಾಯ್ತಲ್ವಾ? now we will study the potential energy of the system of 3 charges. ನಾವು ಪ್ರೀವಿಯಸ್ ಕೇಸಸ್ ಅಲ್ಲಿ ಏನ್ ಮಾಡಿದ್ವಿ? 2 ಚಾರ್ಜಸ್ ಬಗ್ಗೆ ಸ್ಟಡಿ ಮಾಡಿದ್ವಿ ಅಲ್ವಾ? ಈಗ ಏನ್ ಸ್ಟಡಿ ಮಾಡೋಣ ಅಂತ ಹೇಳಿದ್ರೆ ದ ಸಿಸ್ಟಮ್ ವಿಚ್ ಕಂಟೇನ್ಸ್ ದಿ 3 ಚಾರ್ಜಸ್. ಒಂದ್ ವೇಳೆ 3 ಚಾರ್ಜಸ್ ಇದ್ರೆ ಹೇಗಿರುತ್ತೆ ಆ ಸಿಸ್ಟಮ್ದು ಅಂತ ಸ್ಟಡಿ ಮಾಡೋಣ. ಓಕೆ, ಸೊ ದ ಫಸ್ಟ್ ಒನ್, ಇಲ್ಲಿ ಸಿಸ್ಟಮ್ ಇದೆ. ಇಲ್ಲೊಂದು ಏನಿದೆ? Q1 ಚಾರ್ಜ್, Q2 ಚಾರ್ಜ್, Q3 ಚಾರ್ಜ್. ಈ ಚಾರ್ಜಸ್ ಅನ್ನ ಹೇಳ್ತಾ ಇದೀವಿ. ಸೊ ಸಿ ನಾವು ವಿ ವಿಲ್ ಸ್ಟಡಿ. ಈಗ ತಗೊಳ್ತೀನಿ ನಾನು. ಇಲ್ಲೊಂದು ಸಿಸ್ಟಮ್ ಇದೆ. ಓಕೆ, ಇದೊಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಸಿಸ್ಟಮ್ ಅಲ್ಲಿ ಬ್ಲಾಂಕ್ ಇದೆ, ಅಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲ. ಓಕೆ, ಇದೊಂದು ಸಿಸ್ಟಮ್ ಇದೆ, ಖಾಲಿ ಸಿಸ್ಟಮ್, ಎಂಟಿ ಸಿಸ್ಟಮ್ ಇದೆ, ಏನು ಇಲ್ಲ ಅದರಲ್ಲಿ, ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ಏನೂ ಇಲ್ಲ. ಓಕೆ, ಆವಾಗ ಇದೊಂದು ಎಂಟಿ ಇದೆ. ಈಗ ಏನ್ ಮಾಡ್ತಾ ಇದ್ದೀನಿ? ಸೇಮ್ ಥಿಂಗ್, ಐ ವಿಲ್ ಬ್ರಿಂಗ್ ದಿ ಚಾರ್ಜ್. ಎಲ್ಲಿ ತಗೊಂಡ್ಬರ್ತಾ ಇದ್ದೀನಿ? Q1 ಚಾರ್ಜ್ ಅನ್ನ ತಗೊಂಡ್ಬರ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿ ತಗೊಂಡ್ಬರ್ತಾ ಇದ್ದೀನಿ? ಫ್ರಾಮ್ ಇನ್ಫಿನಿಟಿ ಇಂದ. ಇನ್ಫಿನಿಟಿ ಅಂದ್ರೆ ತುಂಬಾ ದೂರದಲ್ಲಿದೆ. ಆ ದೂರದಲ್ಲಿರುವಂತ ಚಾರ್ಜಸ್ ಅನ್ನ ನಾನೇನು ತಗೊಂಡ್ಬರ್ತಾ ಇದ್ದೀನಿ? ಈ ಸಿಸ್ಟಮ್ ಅಲ್ಲಿ ತಗೊಂಡ್ಬರ್ತಾ ಇದ್ದೀನಿ. ಈ ಕಡೆಯಿಂದ ಈ ತಗೊಂಡ್ಬಂದು ಇಲ್ಲಿಟ್ಟಿದ್ದೀನಿ ನಾನು ಚಾರ್ಜ್ ಅನ್ನ, Q1 ಚಾರ್ಜ್ ಅನ್ನ ಇಲ್ಲಿಟ್ಟಿದ್ದೀನಿ. ಓಕೆ, Q1 ಚಾರ್ಜ್ ಅನ್ನ ಇಲ್ಲಿಟ್ಟಿದ್ದೀನಿ. This is a Q1 ಚಾರ್ಜ್. ಓಕೆ, ಈಗ ಇಲ್ಲಿ ಇಡ್ತಾ ಇದ್ದೀನಿ Q1 ಚಾರ್ಜ್ ಅನ್ನ. ಈಗ ಏನಾಗಿರುತ್ತೆ? ವಾಟ್ ವಿಲ್ ಬಿ ದಿ ವರ್ಕ್ ಡನ್? ಸೊ ವರ್ಕ್ ಡನ್ ವಿಲ್ ಬಿ ದಿ 0 ಅಲ್ವಾ? W1 ವಿಚ್ ಇಸ್ ಈಕ್ವಲ್ಸ್ ಟು 0 ಆಗಿರುತ್ತೆ. ಯಾಕೆ? ಇಲ್ಲಿ ಅಪೋಸ್ ಮಾಡುವವರು ಯಾರು ಇಲ್ವಾ ಅಲ್ವಾ? ಇಲ್ಲಿ ಅಪೋಸ್ ಮಾಡೋರೇ ಯಾರು ಇಲ್ಲ. ಅಪೋಸ್ ಮಾಡೋರು ಇಲ್ಲ ಅಂತ ಹೇಳಿದ್ರೆ ಏನಾಗಿರುತ್ತೆ? ಸೊ ವರ್ಕ್ ಡನ್ ವಿಲ್ ಬಿ ದಿ 0. ಅಲ್ಲಿ ವರ್ಕ್ ಮಾಡುವಂತ ಅವಶ್ಯಕತೆನೇ ಇಲ್ಲ ಅಲ್ವಾ? ಅದೇ ತರ ಈಗ ನೆಕ್ಸ್ಟ್ ತಗೊಂಡ್ಬರ್ತಾ ಇದೀನಿ. ಏನು? Q2 ಚಾರ್ಜ್ ಅನ್ನ ತಗೊಂಡ್ಬರ್ತೀನಿ ಈಗ ನಾನು. ಈಗ Q2 ಚಾರ್ಜ್ ಅನ್ನ ತಗೊಂಡ್ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಡೂ ದಿ ವರ್ಕ್. ಯಾಕೆ ವರ್ಕ್ ಮಾಡ್ಬೇಕು? ಇಲ್ಲಿ ಆಲ್ರೆಡಿ ಏನಿದೆ? Q1 ಚಾರ್ಜ್ ಇದೆ ಅಲ್ವಾ? Q1 ಚಾರ್ಜ್ ಆ ಸಿಸ್ಟಮ್ ಅಲ್ಲಿ ಇರೋದ್ರಿಂದ ಈ Q1 ಚಾರ್ಜ್ ಇವನ್ ಏನ್ ಮಾಡ್ತಾ ಇದ್ದಾನೆ? ಇವನ್ ಅಪೋಸ್ ಮಾಡ್ತಾ ಇದ್ದಾನೆ. ಯಾರಿಗೆ? ಈ Q2 ಚಾರ್ಜ್ ಇಲ್ಲಿ ಬರೋದಕ್ಕೆ ಏನ್ ಮಾಡ್ತಾ ಇದ್ದಾನೆ? ಇವನು ಅಪೋಸ್ ಮಾಡ್ತಾ ಇದ್ದಾನೆ. ಸೊ ಎಷ್ಟು ಅಪೋಸ್ ಮಾಡ್ತಾ ಇದ್ದಾನೆ? ಎಷ್ಟು ದೂರದಲ್ಲಿ ನಾವು ಬಿಡ್ತೀವಲ್ವಾ ಆ ಚಾರ್ಜು, ಅಷ್ಟು ಅಪೋಸ್ ಮಾಡ್ತಾ ಹೋಗ್ತಾನೆ ಅಲ್ವಾ? ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಒಂದು ಏರಿಯಾ ಇದೆ ಅಂತ ಕನ್ಸಿಡರ್ ಮಾಡಿ ಅಲ್ವಾ? ಇದೊಂದು ಏರಿಯಾ ಇದೆ. ಇಲ್ಲಿ ಒಂದು ಮೊಬೈಲ್ ಶಾಪ್ ಇದೆ ಅಂತ, ಫಸ್ಟ್ ಮೊಬೈಲ್ ಶಾಪ್, ಇದು ಒಂದು ಏರಿಯಾ ಇದೆ. ಆ ಏರಿಯಾದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮೊಬೈಲ್ ಶಾಪ್ ಹಾಕ್ತಾ ಅದು ಯಾವುದೋ ಒಂದು ಸಿಮಿಲರ್ ಶಾಪ್ ಅನ್ನ ಹಾಕ್ಬೇಕಾದ್ರೆ, ಅಂಗಡಿ ಹಾಕ್ಬೇಕಾದ್ರೆ ಅವನಿಗೆ ಆರಾಮಾಗಿ ಸಿಕ್ಬಿಡುತ್ತೆ. ಅವನೇನು ಏನೋ ತಗೊಳ್ತಾನೆ, ಅಂಗಡಿ ತಗೊಳ್ತಾನೆ, ಅಂಗಡಿ ಹಾಕ್ತಾನೆ. ಅದೇ ತರನೇ ಅದೇ ಒಂದು ಏರಿಯಾದಲ್ಲಿ ಸೇಮ್ ಅದೇ ಏರಿಯಾದಲ್ಲಿ ಇನ್ನೊಂದು ಸೇಮ್ ಶಾಪ್ ಹಾಕ್ಬೇಕು ಅಂತ ಹೇಳಿದ್ರೆ, ಇನ್ನೊಂದು ಇದು ಮೊಬೈಲ್ ಶಾಪ್ ಅಂತ ಕನ್ಸಿಡರ್ ಮಾಡಿ, ಇದು ಒಂದು ಮೊಬೈಲ್ ಶಾಪೇ ಹಾಕ್ತಾ ಇದ್ದಾನೆ. ಅವಾಗ ಏನ್ ಮಾಡ್ತಾ ಇದ್ದಾನೆ? ಇವನಿಗೆ ಜಲಸ್ ಆಗ್ಲಿ ಸ್ಟಾರ್ಟ್ ಆಗತ್ತಲ್ವಾ ಫಸ್ಟ್ ಹಾಕ್ದವನಿಗೆ.
ಫಸ್ಟ್ ಒನ್ಗೆ ಮೊಬೈಲ್ ಶಾಪ್ ಹಾಕ್ದವನಿಗೆ ಇವನಿಗೆ ಏನ್ ಮಾಡ್ತಾನೆ, ಜಲಸ್ ಆಗ್ತದೆ. ಯಾಕಂತ ಹೇಳಿದ್ರೆ ನನ್ನ ಕಸ್ಟಮರ್ ಡಿವೈಡ್ ಆಗ್ತದಲ್ವ, ಅವಾಗ ಏನಾಗ್ತದೆ, ಇವನಿಗೆ ಆಬ್ವಿಯಸ್ಲಿ ಜಲಸ್ ಆಗ್ತಾನೆ. ಇವನ್ ಏನ್ ಮಾಡ್ತಾನೆ, ಅಪೋಸ್ ಮಾಡ್ತಾನೆ ಅಲ್ವಾ. ಇವನು ಈ ಫಸ್ಟ್ ಒನ್ ಮೊಬೈಲ್ ಶಾಪ್ ಹಾಕ್ದವನು ಏನ್ ಮಾಡ್ತಾನೆ, ಇವನ್ ಮೇಲೆ ಅಪೋಸ್ ಮಾಡ್ತಾನೆ. ಯಾಕೆ, ಸ್ವಲ್ಪ ಮಟ್ಟಿಗೆ ಅಪೋಸ್ ಮಾಡ್ತಾನೆ. ಯಾಕೆ, ಇವೊಂದು ಕಸ್ಟಮರ್ಸ್ ಹಾಳಾಗ್ತಾರೆ. ಇವನು ಕಸ್ಟಮರ್ ಏನಾಗ್ತಾರೆ, ಡಿವೈಡ್ ಆಗ್ತಾರೆ. ಇವನಿಗೂ ಹೋಗ್ತದೆ, ಇವನಿಗೆ ಹೋಗ್ತದೆ ಅಂತ ಇಂಟೆನ್ಷನಲ್ ಏನ್ ಮಾಡ್ತಾನೆ, ಇವನು ಅಪೋಸ್ ಮಾಡ್ತಾನೆ. ಸೊ ಅದೇ ತರನೇ ಇಲ್ಲೂ ಸಹ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ, Q1 ಚಾರ್ಜು ಬರ್ಬೇಕಾದ್ರೆ ಅಪೋಸ್ ಮಾಡುವವರು ಯಾರು ಇಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಡ್ತಾನೆ. ಅದೇ ತರನೇ Q2 ಚಾರ್ಜ್ ತಗೊಂಡ್ಬರ್ಬೇಕಾದ್ರೆ, ಇಲ್ಲಿ ತಗೊಂಡ್ಬರ್ಬೇಕಾದ್ರೆ ಯಾರು ಅಪೋಸ್ ಮಾಡ್ತಾರೆ, ಈ Q1 ಚಾರ್ಜ್ ಅಪೋಸ್ ಮಾಡ್ತಾ ಇದ್ದಾನೆ. ಯಾಕೆ, ಇಲ್ಲಿ ಆಲ್ರೆಡಿ ಒಂದು ಚಾರ್ಜ್ ಇದ್ದೀನಿ, ನಾನಿದ್ದೀನಿ ಅಂತ. ಸೊ ಏನ್ ಮಾಡ್ತೇವೆ, ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಅವಾಗ ಏನಾಗುತ್ತೆ, ಇದು ಬಿಡಿ ಅಪೋಸ್ ಮಾಡುತ್ತೆ. ಎಷ್ಟು ಅಪೋಸ್ ಮಾಡುತ್ತೆ, ಇಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ ಅಲ್ವಾ, ಅಷ್ಟು ಅಪೋಸ್ ಮಾಡ್ತಾ ಇದೆ ಅಲ್ವಾ. ಸೊ Q2 ಚಾರ್ಜ್ ನ ಇಲ್ಲಿ ಇಡ್ತಾ ಇದೀವಿ. ಅದೇ ತರಾನೇ ಈಗ ನೆಕ್ಸ್ಟ್ ಇನ್ನೊಂದು ಚಾರ್ಜ್ ನ ಇಲ್ಲಿ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಡೂ ದಿ ವರ್ಕ್ ಅಲ್ವಾ. ಈಗ ವರ್ಕ್ ಮಾಡ್ತಾ ಇದೀವಿ, ದಿಸ್ ಇಸ್ W2 ಅಷ್ಟು ವರ್ಕ್ ಮಾಡ್ತಾ ಇದೀವಿ. ಸೊ W2 is equals to what here, we know that W is equals to ಏನಾಗಿರುತ್ತೆ, potential into charge ಅಲ್ವಾ. W which is equals to work done which is equals to potential into charge. ಇಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ, Q1 ಅಷ್ಟು ಪೊಟೆನ್ಶಿಯಲ್ ಇದೆ ಅಲ್ವಾ. Q1 ಅಷ್ಟು ಪೊಟೆನ್ಶಿಯಲ್ ಎಷ್ಟಿದೆ, ಈ ಪಾಯಿಂಟ್ ಅಲ್ಲಿ V1 ಅಷ್ಟು ಪೊಟೆನ್ಶಿಯಲ್ ಇದೆ. ಯಾಕೆ V1 ಅಂತ ತಗೊಳ್ತಾ ಇದ್ದೀನಿ ನಾನು, ಈ ಪಾಯಿಂಟ್ ಅಲ್ಲಿ ಯಾರು Q1 ಚಾರ್ಜು ಅಪೋಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, Q1 ಚಾರ್ಜು ಇಲ್ಲಿ V1 ಅಷ್ಟು ಪೊಟೆನ್ಶಿಯಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಯಾವ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ. ದಿಸ್ ಇಸ್ A ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ B ಅಂತ ಕನ್ಸಿಡರ್ ಮಾಡ್ತೀನಿ. ಈ V1 ಪಾಯಿಂಟ್ ಅಲ್ಲಿ, ಈ B ಪಾಯಿಂಟ್ ಅಲ್ಲಿ ಈ Q1 ಚಾರ್ಜ್ ಎಷ್ಟು ಪೊಟೆನ್ಶಿಯಲ್ ಮಾಡ್ತಾ ಇದೆ, V1 ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ದ ವರ್ಕ್ ಡನ್ ಇಟ್ ವಿಲ್ ಬಿ ದಿ W which is equals to V1 into Q2 ಆಗಿರುತ್ತೆ. ಓಕೆ, V1 into Q2 ಆಗಿರುತ್ತೆ ದಿಸ್ ವರ್ಕ್ ಡನ್. ಸೊ W2 which is equals to V1 into Q2 ಆಗಿರುತ್ತೆ ಅಲ್ವಾ. ಸೊ ಅದೇ ತರನೇ ಈಗ ಏನ್ ಮಾಡ್ತಾ ಇದೀನಿ ನಾನು, ಇನ್ನೊಂದು ಚಾರ್ಜ್ ಅನ್ನ ತಗೊಂಡ್ ಬರ್ತಾ ಇದೀನಿ. ಯಾವ ಚಾರ್ಜು, Q3 ಚಾರ್ಜ್. ಈ Q3 ಚಾರ್ಜ್ ಅನ್ನು ಹೇಗಿದೆ, ಫ್ರಮ್ ಅನ್ ಇನ್ಫಿನಿಟಿ ಪಾಯಿಂಟ್ ಇಂದ ಇಲ್ಲೆಲ್ಲ ತಗೊಂಡ್ ಬರ್ತಾ ಇದೀನಿ. ಓಕೆ, ಐ ವಿಲ್ ಬ್ರಿಂಗ್ ದಿ ಚಾರ್ಜ್ ಫ್ರಮ್ ಇನ್ಫಿನಿಟಿ ಪಾಯಿಂಟ್ ಇಂದ ಸಿಸ್ಟಮ್ ಅಲ್ವಾ ಇದೊಂದು ಸಿಸ್ಟಮ್. ಇಲ್ಲಿ ಈ Q3 ಚಾರ್ಜ್ ನ ಇನ್ಫಿನಿಟಿ ಪಾಯಿಂಟ್ ಇಂದ ಈ ಪಾಯಿಂಟ್ ತಗೊಂಡ್ ಬರ್ತಾ ಇದೀನಿ. ಸೊ ಈಗ ಏನ್ ಮಾಡ್ತಾರೆ, ಈಗ ಯಾರು ಅಪೋಸ್ ಮಾಡ್ತಾ ಇದಾರೆ, ಈ Q3 ಚಾರ್ಜು ಈ ಸಿಸ್ಟಮ್ ಒಳಗಡೆ ಬರ್ಬೇಕಾದ್ರೆ ಯಾರ್ಯಾರು ಅಪೋಸ್ ಮಾಡ್ತಾ ಇದಾರೆ, Q1 ಅಪೋಸ್ ಮಾಡ್ತಾನೆ, ಈ Q2 ಅಪೋಸ್ ಮಾಡ್ತಾನೆ. ಯಾಕೆ, ಇವನು ಸಹ ಅಪೋಸ್ ಮಾಡ್ತಾ, ಇವರು ಇಬ್ರು ಏನ್ ಮಾಡಿದಾರೆ, ಒಂದೇ ಸಿಸ್ಟಮ್ ಅಲ್ಲಿ ಇದಾರಲ್ವಾ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಇವನು ಅಪೋಸ್ ಮಾಡ್ತಾನೆ, Q1 ಅಪೋಸ್ ಮಾಡ್ತಾನೆ, Q2 ಅಪೋಸ್ ಮಾಡ್ತಾನೆ. ಸೇಮ್ ಥಿಂಗ್ ಇಲ್ಲಿ ಅಲ್ವಾ. ಇಲ್ಲಿ ಆಲ್ರೆಡಿ ಫಸ್ಟ್ ಮೊಬೈಲ್ ಶಾಪ್ ಒಂದು ಅಂಗಡಿ ಇರ್ಬೇಕಾದ್ರೆ, ಮೊಬೈಲ್ ಶಾಪ್ ಅಂಗಡಿ ಇರ್ಬೇಕಾದ್ರೆ ಯಾರು ಅಪೋಸ್ ಮಾಡಿರಲ್ಲ, ಡೈರೆಕ್ಟ್ ಆಗಿ ಬರ್ತಾನೆ. ಬಟ್ ಆದ್ರೆ ಇಲ್ಲಿ ಬಂದವಾಗ ಇನ್ನೊಬ್ಬ ಬರ್ಬೇಕಾದ್ರೆ ಯಾರು ಅಪೋಸ್ ಮಾಡ್ತಾನೆ, ಇವನು ಅಪೋಸ್ ಮಾಡ್ತಾನೆ ಅಲ್ವಾ. ಯಾಕೆ, ಆಲ್ರೆಡಿ ಜಲಸ್ ಸ್ಟಾರ್ಟ್ ಆಗುತ್ತೆ ಇವನಿಗೆ, ನನ್ನ ಕಸ್ಟಮರ್ ಹೋಗ್ತಾನೆ ಅಂತ. ಅದೇ ತರನೇ ಈಗ ಇನ್ನೊಂದು ಮೊಬೈಲ್ ಶಾಪ್ ಹಾಕ್ಬೇಕು ಅಂತ ಹೇಳಿದ್ರೆ ಅವಾಗ ಯಾರ್ಯಾರು ಅಪೋಸ್ ಮಾಡ್ತಾರೆ, ಇವನು ಅಪೋಸ್ ಮಾಡ್ತಾನೆ, ಇವನು ಅಪೋಸ್ ಮಾಡ್ತಾನೆ. ಯಾಕೆ, ಇಲ್ಲಿ ಸೇಮ್ ಮೊಬೈಲ್ ಶಾಪ್ ಅನ್ನು ಸೇಮ್ ಏನೋ ಅಂಗಡಿನ ಹಾಕ್ಬೇಕಾದ್ರೆ ಅದೇ ಒಂದು ಏರಿಯಾದಲ್ಲಿ ಸೇಮ್ ಇಲ್ಲೂ ಸಹ ಅದೇ ತರನೇ ಆಗತ್ತೆ. Q3 ಚಾರ್ಜ್ ಅನ್ನ ಈಗ ಈ ಕಡೆ ತರಬೇಕಾದ್ರೆ ಏನ್ ಮಾಡ್ತಾನೆ, ಈ Q3 ಚಾರ್ಜ್ ಅನ್ನ ಬರೋದಕ್ಕೆ ಯಾರ್ಯಾರು ಅಪೋಸ್ ಮಾಡ್ತಾರೆ, Q1 ಅಪೋಸ್ ಮಾಡ್ತಾನೆ, Q2 ಅಪೋಸ್ ಮಾಡ್ತಾನೆ. ಎಷ್ಟೆಷ್ಟು ಅಪೋಸ್ ಮಾಡ್ತಾನೆ, ಈ ಎಲ್ಲಿ ಈ ABC ಪಾಯಿಂಟ್ ಅಲ್ಲ, C ಪಾಯಿಂಟ್ ಅಲ್ಲಿ ಇಡೋದ್ರಿಂದ ಈ A ಪಾಯಿಂಟ್ ದಟ್ ಇಸ್ Q1 ಚಾರ್ಜು ಎಷ್ಟು ಅಪೋಸ್ ಮಾಡ್ತಾ ಇದೆ, ಇಲ್ಲಿಂದ ಇಲ್ಲಿಗೆ V ಅಷ್ಟು ಅಪೋಸ್ ಮಾಡ್ತಾ ಇದೆ, V1 ಅಷ್ಟು ಅಪೋಸ್ ಮಾಡ್ತಾ ಇದೆ. ಅದೇ ತರನೇ ಏನ್ ಮಾಡ್ತಾ ಇದೆ, ಈ Q2 ಚಾರ್ಜ್ ಇದು ಏನು ಬಿನು ಸಹ ಯಾವ ಪಾಯಿಂಟು, Q2 ಸಹ ಏನ್ ಮಾಡ್ತಾ ಇದೆ, ಈ ಪಾಯಿಂಟಿಗೆ ಯಾವುದು C ಪಾಯಿಂಟಿಗೆ ಎಷ್ಟು V2 ಅಷ್ಟು ಏನ್ ಮಾಡ್ತಾ ಇದೆ, ಇದು ಅಪೋಸ್ ಮಾಡ್ತಾ ಇದೆ ಇಷ್ಟು ಅಷ್ಟು. ಓಕೆ, ಸೊ ಈ Q2 ಚಾರ್ಜ್ ಸಹ ಅಪೋಸ್ ಮಾಡ್ತಾ ಇದೆ, Q1 ಚಾರ್ಜ್ ಸಹ ಅಪೋಸ್ ಮಾಡ್ತಾ ಇದೆ. ಯಾರು ಬರ್ಲಿಕ್ಕೆ, Q3 ಚಾರ್ಜ್ ಬರ್ಲಿಕ್ಕೆ. ಸೊ ಈಗ ಏನ್ ಮಾಡ್ಬೇಕು, ಸೊ ವಿ ಹ್ಯಾವ್ ಟು ಡೂ ದಿ ವರ್ಕ್. ನಾವೇನ್ ಮಾಡ್ಬೇಕು, ಇದು W3 ಆಗಿರುತ್ತೆ. W3 ಏನ್ ಮಾಡ್ಬೇಕು, W3 ಎಷ್ಟೆಷ್ಟು ವರ್ಕ್ ಮಾಡ್ಬೇಕು, ಯಾರ್ಯಾದ್ರು ವಿರುದ್ಧ ವರ್ಕ್ ಮಾಡ್ಬೇಕು, ಈ Q1 ಚಾರ್ಜ್ ವಿರುದ್ಧನೂ ವರ್ಕ್ ಮಾಡ್ಬೇಕು, ಅದೇ ತರನೇ Q2 ಚಾರ್ಜ್ ವಿರುದ್ಧನೂ ವರ್ಕ್ ಮಾಡ್ಬೇಕು. ಎರಡು ಚಾರ್ಜ್ ವಿರುದ್ಧನೂ ವರ್ಕ್ ಮಾಡ್ಬೇಕಾಗತ್ತೆ. ಯಾರು, ಈ Q3 ಚಾರ್ಜ್ ಇಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಅಲ್ವಾ.
So we will study here. Okay. See. ಸೊ W1 ಏನಾಗಿರುತ್ತೆ, ಸೊ W1 which is equals to 0. ನೆಕ್ಸ್ಟ್ W2 ಚಾರ್ಜ್ ಅನ್ನ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ದಟ್ ಈಸ್ V1 into Q2. ಸೊ V1 ಏನಾಗಿರುತ್ತೆ, V1 which is equals to 1/4 pi epsilon naught Q1 into Q2 divided by R12. R12 ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್, ದಟ್ ಈಸ್ ವಾಟ್ ಇಯರ್ R12 ಡಿಸ್ಟೆನ್ಸಸ್. ಇಷ್ಟು ವರ್ಕ್ ಡನ್ ಮಾಡಬೇಕಾಗುತ್ತೆ. ಅದೇ ತರನೇ ಟು ಬ್ರಿಂಗ್ ದಿ ಚಾರ್ಜ್ Q3 ಚಾರ್ಜ್ ಅಲ್ವಾ, ಈ Q3 ಚಾರ್ಜ್ ಅನ್ನ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಎಷ್ಟು ವರ್ಕ್ ಡನ್ ಮಾಡಬೇಕು, W3 ಎಷ್ಟು ವರ್ಕ್ ಡನ್ ಮಾಡ್ಬೇಕಲ್ವಾ, ದಟ್ ಈಸ್ ವಾಟ್ ಇಯರ್ ಇಲ್ಲಿ ಡಯಾಗ್ರಾಮ್ ಹಾಕ್ತೀನಿ. ದಿಸ್ ಇಸ್ Q1 ಚಾರ್ಜ್, ಇಲ್ಲಿ Q2 ಚಾರ್ಜ್ ಇದೆ, ಇಲ್ಲಿ Q3 ಚಾರ್ಜ್ ಇದೆ. ಇದು Q1 ಚಾರ್ಜು, Q2 ಚಾರ್ಜು, ಇಲ್ಲಿ Q3 ಚಾರ್ಜ್ ಇದೆ. ಸೊ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ R12, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ R13, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ R23 ಅಂತ ತಗೊಳ್ತೀನಿ. ಈಗ ಏನಾಗುತ್ತೆ ನೋಡಿ, ಈಗ Q3 ಚಾರ್ಜ್ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಯಾರ್ಯಾರ ವಿರುದ್ಧ ವರ್ಕ್ ಮಾಡಬೇಕು, Q1 ವಿರುದ್ಧನೂ ವರ್ಕ್ ಮಾಡಬೇಕು, Q2 ವಿರುದ್ಧನೂ ವರ್ಕ್ ಮಾಡಬೇಕು. ಇಲ್ಲಿ ಏನಾಗ್ತಾ ಇದೆ, ಸೊ ದಟ್ ಈಸ್ ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು ಚಾರ್ಜ್ ಇಂಟು ಪೊಟೆನ್ಶಿಯಲ್ ಅಲ್ವಾ. ಇಲ್ಲಿ ಎಷ್ಟು ಪೊಟೆನ್ಶಿಯಲ್ ಕ್ರಿಯೇಟ್ ಆಗ್ತದೆ, ಈ ಪಾಯಿಂಟ್ ಅಲ್ಲಿ ಯಾರ್ಯಾರು ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಈ Q3 ಚಾರ್ಜ್ ಇಡೋ ಜಾಗದಲ್ಲಿ A B C ಪಾಯಿಂಟ್ ಅಲ್ಲಿ, ಈ C ಪಾಯಿಂಟ್ ಅಲ್ಲಿ ಯಾರ್ಯಾರು ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, Q1 ಚಾರ್ಜ್ ಸಹ ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾ ಇದೆ. ಎಷ್ಟು ಪೊಟೆನ್ಶಿಯಲ್, V1 ಪೊಟೆನ್ಶಿಯಲ್. ಅದೇ ತರನೇ Q2 ಚಾರ್ಜ್ ಸಹ ಏನ್ ಮಾಡ್ತಾ ಇದೆ, ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾ ಇದೆ. ಎಷ್ಟು ಪೊಟೆನ್ಶಿಯಲ್, V2 ಪೊಟೆನ್ಶಿಯಲ್ ಅಷ್ಟು ಕ್ರಿಯೇಟ್ ಮಾಡ್ತಾ ಇದೆ. ಸೊ ದಿಸ್ ಇಸ್ ಟೋಟಲ್ ಪೊಟೆನ್ಶಿಯಲ್ ವಿ ವಿಲ್ ರೈಟ್ ಆಸ್ ಅ ವರ್ಕ್ ಡನ್ W3 ವಿಚ್ ಇಸ್ ಈಕ್ವಲ್ಸ್ ಟು Q3 ಚಾರ್ಜ್ ಅನ್ನ ತಗೊಂಡ್ ಬರ್ತಾ ಇದೀವಿ ಅಲ್ವಾ. ದಿಸ್ ಇಸ್ Q3 ಇಂಟು V1 ಪ್ಲಸ್ V2. ಸೊ V1 ವ್ಯಾಲ್ಯೂ ಏನಾಗಿರುತ್ತೆ, 1/4 pi epsilon naught Q1 divided by R13 ಆಗಿರುತ್ತೆ. R13 ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್. ಅದೇ ತರನೇ V2 ವ್ಯಾಲ್ಯೂ ಏನಾಗಿರುತ್ತೆ, ಸೊ ದಿಸ್ ಇಸ್ V1 ವ್ಯಾಲ್ಯೂ ಏನಾಗಿರುತ್ತೆ, 1/4 pi epsilon naught Q1 divided by R13. ಅದೇ ತರನೇ V2 is equals to ಏನಾಗಿರುತ್ತೆ, 1/4 pi epsilon naught Q1 R23 ಅಲ್ವಾ. ಸೊ ಇದೆರಡು 1/4 pi epsilon naught ಅನ್ನ ಕಾಮನ್ ಇದೆ. ಸೊ ಕಾಮನ್ ತೆಗೆದವಾಗ ಸೊ ವಿ ವಿಲ್ ಗೆಟ್ ದಿಸ್ ಇಕ್ವೇಶನ್. ಸೊ ಹಿಯರ್ ವಿ ವಿಲ್ ರೈಟ್ ಆಸ್ ಏನಂತ ಬರಿಬಹುದು ಇಲ್ಲಿ, ಸೊ 1/4 pi epsilon naught ಅನ್ನ ಕಾಮನ್ ತೆಗಿತೀನಿ. ಅವಾಗ Q3 ನ ಒಳಗಡೆ ಹಾಕಿದವಾಗ ಏನಾಗುತ್ತೆ, Q1 into Q3 plus Q2 into Q3 ಆಗಿರುತ್ತೆ. ಸೊ ದ ಟೋಟಲ್ ಎನರ್ಜಿ ಆಫ್ ದಿ ಸಿಸ್ಟಮ್, we will write it as ಹೇಗೆ ಬರಿತೀವಿ ನಾವು, ಸೊ W which is equals to W1 plus W2 plus W3 ಅಲ್ವಾ. W1 ವ್ಯಾಲ್ಯೂ ಏನಾಗಿತ್ತು, ಸೊ ದಟ್ ಇಸ್ W1 we will write as 1/4 pi epsilon naught. W1 ಏನಾಗಿತ್ತು, that is equals to 0. ಯಾಕೆ, ವರ್ಕ್ ಡನ್ ಟು ಬ್ರಿಂಗ್ ದಿ ಚಾರ್ಜ್ ಫ್ರಮ್ Q1 ಚಾರ್ಜ್ ಅನ್ನ ಆ ಸಿಸ್ಟಮ್ ಅಲ್ಲಿ ತರಬೇಕಾದ್ರೆ W1 ಏನಾಗಿತ್ತು, 0 ಆಗಿತ್ತು. W2 ಏನಾಗಿತ್ತು, ಸೊ W2 which is equals to ಏನಾಗಿತ್ತು ವ್ಯಾಲ್ಯೂ, W2 which is equals to 1/4 pi epsilon naught Q1 into Q2 divided by R12 ಆಗಿತ್ತು ಅಲ್ವಾ. W1 ಏನಾಗಿತ್ತು, 0 ಆಗಿತ್ತು. ಸೊ W3 ಇಲ್ಲಿದೆ ಅಲ್ವಾ, W3 ಇದು W3 ವ್ಯಾಲ್ಯೂ. ಸೊ ಎಲ್ಲ ವ್ಯಾಲ್ಯೂಸ್ ಅನ್ನ ಆಡ್ ಮಾಡಿದವಾಗ ಅಂಡ್ ಹೆನ್ಸ್ ವಿ ವಿಲ್ ಗೆಟ್ ದಿ 1/4 pi epsilon naught ಇಸ್ ಕಾಮನ್ ತೆಗೆದವಾಗ ಏನ್ ಸಿಗುತ್ತೆ ನಮಗೆ, ಸೊ ದಿಸ್ ಇಸ್ ದಿ ಆನ್ಸರ್. ಸೊ ಹಿಯರ್ ದಿಸ್ ಇಸ್ W ಬರೆಯೋ ಬದಲು ಏನ್ ಬರಿತಾ ಇದೀವಿ ನಾವು, U ಅಂತ ಬರಿತಾ ಇದೀವಿ. ಅಂತ ಹೇಳಿದ್ರೆ ಮೀನಿಂಗ್ ಏನು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ವರ್ಕ್ ಡನ್ ಏನಾಗ್ತಾ ಇದೆ, ಆ ಸಿಸ್ಟಮಿನ ಪೊಟೆನ್ಶಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಏನ್ ಬರಿತೀವಿ ನಾವು, W ಅನ್ನ ವರ್ಕ್ ಡನ್ ಅಂತ ಬರೆಯೋ ಬದಲು ಏನ್ ಬರಿತಾ ಇದೀವಿ ನಾವು, U ಅಂತ ಬರಿತಾ ಇದ್ದೇವೆ. U ಇಸ್ ದಿ ಸಿಂಬಲ್ ಆಫ್ ದಿ ಪೊಟೆನ್ಶಿಯಲ್ ಎನರ್ಜಿ. ಓಕೆ, ಸೊ ಹಾಗಾಗಿ U ಅಂತ ಬರಿತಾ ಇದೀವಿ. ಓಕೆ, ನೆಕ್ಸ್ಟ್ ಒನ್ ಏನವುದು ಅಂತ ಹೇಳಿದ್ರೆ, the potential energy two charges in the external electric field. ಈಗ ನಾವು ಪ್ರೀವಿಯಸ್ ಕೇಸಸ್ ಅಲ್ಲಿ ಏನ್ ಸ್ಟಡಿ ಮಾಡಿದ್ವಿ, ನಾವು ಡೈರೆಕ್ಟ್ ಆಗಿ ಒಂದ್ 2 ಚಾರ್ಜಸ್ ಅನ್ನ ಇಲ್ಲಿ ತಗೊಂಡ್ ಬರ್ತಾ ಇದೀವಿ. 2 Q1 ಚಾರ್ಜ್ ಮತ್ತೆ Q2 ಚಾರ್ಜ್ ಅನ್ನ ಯಾವ್ದೋ ಒಂದು ಸಿಸ್ಟಮ್ ಅಲ್ಲಿ ತಗೊಂಡ್ ಬರ್ತಾ ಇದೀವಿ ಅಲ್ವಾ. Q1 ಮತ್ತೆ Q2 ಚಾರ್ಜ್ ಅನ್ನ ಯಾವ್ದೋ ಒಂದು ಸಿಸ್ಟಮ್ ಅಲ್ಲಿ, ಇದೊಂದು ಸಿಸ್ಟಮ್ ಅಲ್ಲಿ ಖಾಲಿ ಇರುವಂತ ಸಿಸ್ಟಮ್ ಅಲ್ಲಿ ತಗೊಂಡೋಗಿ ಇಡ್ತಾ ಇದ್ವಿ.
ಬಟ್ ಈಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಆಲ್ರೆಡಿ ಏನಿದೆ ಅವಾಗ ಇನ್ ದಿ ಅಬ್ಸೆನ್ಸ್ ಆಫ್ ಅನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಲ್ವಾ. ಓಕೆ, ಈಗ ಏನಿದೆ ಅಂತ ಹೇಳಿದ್ರೆ ಇನ್ ದಿ ಪ್ರೆಸೆನ್ಸ್ ಆಫ್ ಅನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ದ ಚಾರ್ಜಸ್ ಇನ್ ಅನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಸಿಸ್ಟಮ್ ಅಲ್ಲಿ ಆಲ್ರೆಡಿ ಏನಿದೆ ಅಂತ ಹೇಳಿದ್ರೆ ಈಗ ಇಲ್ಲಿ ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಈ ಸಿಸ್ಟಮ್ ಅಲ್ಲಿ ಈಗ. ಸೊ ಈಗ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ವಿ ವಿಲ್ ಕ್ಯಾಲ್ಕುಲೇಟ್ ಇಟ್? ಈಗ ನೋಡಿ, ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ ದ Q1 and Q2 are the two charges and V1, VR1 and V2 are the potential at the position of the charges are kept. ಇಲ್ಲಿ ನೋಡಿ ಹೇಗೆ ಅಂತ ಹೇಳಿದ್ರೆ ಇದೊಂದು ಸಿಸ್ಟಮ್ ಇದೆ ಅಲ್ವಾ, ಇದೊಂದು ಸಿಸ್ಟಮ್. ಈ ಸಿಸ್ಟಮ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕನ್ಸಿಡರ್ ಮಾಡಿ. ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಈ ಸಿಸ್ಟಮ್ ಅಲ್ಲಿ ಫುಲ್. ಓಕೆ, ಲೆಟ್ ಅಸ್ ಅಸ್ಯೂಮ್ ಈ ಒಂದು ಪಾಯಿಂಟ್ ಅಲ್ಲಿ ಏನು ಅಂತ ಹೇಳಿದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ಪಾಯಿಂಟ್ ನಂಬರ್ 1 ದಟ್ ಈಸ್ ಅನ್ ಎ ಪಾಯಿಂಟ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಈ ಎ ಪಾಯಿಂಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ಪಾಯಿಂಟ್ ಅಲ್ಲಿ V1 ಅಷ್ಟು ಪೊಟೆನ್ಷಿಯಲ್ ಇದೆ, ದಟ್ ಈಸ್ ಅನ್ VR1 ಅಷ್ಟು ಪೊಟೆನ್ಷಿಯಲ್ ಇದೆ ಅಂತ ಕನ್ಸಿಡರ್ ಮಾಡಿ. ಎಷ್ಟು? VR1 ಅಷ್ಟು ಪೊಟೆನ್ಷಿಯಲ್ ಇದೆ. ಅದೇ ತರನೇ ಯಾವ ಪಾಯಿಂಟ್ ಅಲ್ಲಿ? ಈ ಬಿ ಪಾಯಿಂಟ್ ಅಲ್ಲಿ ಇದೆ. ಬಿ ಪಾಯಿಂಟ್ ಇಷ್ಟಿದೆ. ಎಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ರೆ VR2 ಅಷ್ಟು ಪೊಟೆನ್ಷಿಯಲ್ ಇದೆ. ಓಕೆ, ಈ ಪಾಯಿಂಟ್ ಅಲ್ಲಿ ಯಾವುದು? ಬಿ ಪಾಯಿಂಟ್ ಅಲ್ಲಿ. ಬಿ ಪಾಯಿಂಟ್ ಅಲ್ಲಿ VR2 ಅಷ್ಟು ಪೊಟೆನ್ಷಿಯಲ್ ಇದೆ. V1 ಎ ಪಾಯಿಂಟ್ ಅಲ್ಲಿ VR1 ಅಷ್ಟು ಪೊಟೆನ್ಷಿಯಲ್ ಇದೆ. ಇಟ್ ಈಸ್ ದೀಸ್ ಆರ್ ದಿ ಟೂ ಪೊಟೆನ್ಷಿಯಲ್ಸ್ ಡ್ಯೂ ಟು ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಏನಾಗ್ತಾ ಇದೆ ಇಲ್ಲಿ ಪೊಟೆನ್ಷಿಯಲ್ ಇರೋದು. ಇಲ್ಲಿ ಪ್ರೆಸೆಂಟ್ ಈಗ ಈ ಸಿಸ್ಟಮ್ ಅಲ್ಲಿ ಯಾವುದೇ ರೀತಿಯಾದಂತ ಚಾರ್ಜಸ್ ಇಲ್ಲ. ಓಕೆ, ಯಾವುದೇ ರೀತಿಯಾದಂತ ಚಾರ್ಜಸ್ ಇಲ್ಲ, ಬಟ್ ಆದ್ರೆ ಏನಿದೆ ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇದೆ. ಇಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಏನಾಗುತ್ತೆ ಇಲ್ಲಿ ಪೊಟೆನ್ಷಿಯಲ್ ಡೆವಲಪ್ ಆಗ್ತಾ ಇದೆ. ಎಷ್ಟು ಪೊಟೆನ್ಷಿಯಲ್ ಡೆವಲಪ್ ಆಗ್ತಾ ಇದೆ? ಎ ಪಾಯಿಂಟ್ ಅಲ್ಲಿ VR1 ಅಷ್ಟು ಪೊಟೆನ್ಷಿಯಲ್ ಇದೆ, ಬಿ ಪಾಯಿಂಟ್ ಅಲ್ಲಿ VR2 ಅಷ್ಟು ಪೊಟೆನ್ಷಿಯಲ್ ಇದೆ. ಸೊ ವಿ ವಿಲ್ ಕ್ಯಾಲ್ಕುಲೇಟ್ ಹಿಯರ್. ಸೊ ಈಗ ಏನ್ ಮಾಡ್ಬೇಕು? ಸೊ ದ ವರ್ಕ್ ಡನ್ ಟು ಬ್ರಿಂಗ್ ದಿ ಚಾರ್ಜ್ Q1 ಫ್ರಮ್ ಇನ್ಫಿನಿಟಿ ಟು R1 ಈಸ್ ಈ ಪಿ ಪಾಯಿಂಟ್ ಅಲ್ಲಿ ಈ ಎ ಪಾಯಿಂಟ್ ಅಲ್ಲಿ ಎಲ್ಲಿದೆ ಈ Q1 ಚಾರ್ಜ್ ಇಲ್ಲೆಲ್ಲೋ ಇದೆ ಅಂತ ಕನ್ಸಿಡರ್ ಮಾಡಿ. ಇಲ್ಲಿ Q1 ಚಾರ್ಜ್ ಇಲ್ಲಿದೆ. ಈ Q1 ಚಾರ್ಜ್ ಅನ್ನ ಇನ್ಫಿನಿಟಿ ಪಾಯಿಂಟ್ ಇಂದ ಎಲ್ಲಿ ತಕೊಂಡ್ ಬರ್ತಾ ಇದೀವಿ ನಾವು? ಆ ಎ ಪಾಯಿಂಟ್ ತಕೊಂಡ್ ಬರ್ತಾ ಇದೀವಿ. ದಟ್ ಈಸ್ ಅನ್ R1 ಪಾಯಿಂಟ್ ನಾವು ತಕೊಂಡ್ ಬರ್ತಾ ಇದೀವಿ. ಎಲ್ಲಿಂದ? Q ಪಾಯಿಂಟ್ ಇಂದ ಇನ್ಫಿನಿಟಿ ಇಂದ ಈ ಪಾಯಿಂಟ್ ತಕೊಂಡ್ ಬರ್ತಾ ಇದೀವಿ. ಈ ಪಾಯಿಂಟ್ ತಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಈಗ ಮೊದ್ಲಾಗಿದ್ರೆ ಏನಾಗ್ತಿತ್ತು, ಅಲ್ಲಿ ಅಪೋಸ್ ಮಾಡೋರು ಯಾರು ಇರ್ಲಿಲ್ಲ. ಫಸ್ಟ್ ಗೆ ಚಾರ್ಜ್ ಅನ್ನ ತಕೊಂಡ್ ಬರ್ಬೇಕಾದ್ರೆ ಅಲ್ಲಿ ಅಪೋಸ್ ಮಾಡುವವರು ಯಾರು ಇರ್ಲಿಲ್ಲ. ಬಟ್ ಆದ್ರೆ ಇಲ್ಲಿ ಯಾರಿದ್ದಾರೆ? ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಇಲ್ಲಿ ಅಲ್ವಾ. ಇಲ್ಲಿ ಏನಿದೆ? ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಇಲ್ಲಿ ಏನ್ ಮಾಡ್ತಾ ಇದಾರೆ? ಈ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಪೋಸ್ ಮಾಡುತ್ತೆ. ಯಾವ್ದನ್ನ? ಈ ಕ್ಯೂ ಚಾರ್ಜ್ ಅನ್ನ ಬರೋದನ್ನ ಅಪೋಸ್ ಮಾಡುತ್ತೆ. ಎಷ್ಟು ಅಪೋಸ್ ಮಾಡುತ್ತೆ? ಅದು ದಟ್ ಈಸ್ ಈಕ್ವಲ್ಸ್ ಟು Q ಇಂಟು V1 ಅಷ್ಟು ಅಪೋಸ್ ಮಾಡುತ್ತೆ. ದಟ್ ಈಸ್ ಎಷ್ಟು ಅಪೋಸ್ ಮಾಡುತ್ತಲ್ವಾ ಅದರ ಅಪೋಸಿಟ್ ಆಗಿ ನಾವು ಅಷ್ಟೇ ವರ್ಕ್ ಡನ್ ಮಾಡ್ಬೇಕಾಗತ್ತೆ. ಅವರು ಎಷ್ಟು ಅಪೋಸ್ ಮಾಡ್ತಾರೋ ಅಷ್ಟೇ ವರ್ಕ್ ಅನ್ನ ನಾವು ಮಾಡಿದ್ರೆ ಮಾತ್ರ ಏನ್ ಮಾಡುತ್ತೇವೆ? ವಿ ಕ್ಯಾನ್ ಗೋ ಟು ದಟ್ ಪಾಯಿಂಟ್. ಆ ಪಾಯಿಂಟಿಗೆ ಹೋಗ್ಬೋದಲ್ವಾ. ಅದೇ ತರನೇ ಸೊ ದಟ್ ಈಸ್ ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್? Q ಇಂಟು V ಅಲ್ವಾ. ದಟ್ ಈಸ್ work done which is equals to Q into V ಅಂತ ಹೇಳಿದ್ರೆ potential at that point. So work done ಈ Q1 ಚಾರ್ಜ್ ಅನ್ನು ತಕೊಂಡ್ ಬರ್ಬೇಕು ಅಂದ್ರೆ ಎಷ್ಟು ವರ್ಕ್ ಡನ್ ಮಾಡಬೇಕು? W is equals to V1 which is equals to Q1 ಚಾರ್ಜ್ ಅನ್ನ ತಕೊಂಡ್ ಬರ್ತಾ ಇದೀವಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾವ ಚಾರ್ಜ್ ಅನ್ನ ತಕೊಂಡ್ ಬರ್ತಾ ಇದೀವಲ್ವಾ ಆ ಚಾರ್ಜ್ ಅನ್ನೇ ಹಾಕ್ಬೇಕು. ಎಷ್ಟು? Q1 ಚಾರ್ಜ್. ಎಷ್ಟು ಪೊಟೆನ್ಷಿಯಲ್ ಇದೆ? ಈ ಎ ಪಾಯಿಂಟ್ ಅಲ್ಲಿ ಇಡ್ತಾ ಇದೀವಲ್ವಾ. ಈ Q1 ಚಾರ್ಜ್ ಅನ್ನ ಎಲ್ಲಿ ಇಡ್ತಾ ಇದೀವಿ ನಾವು? ಎ ಪಾಯಿಂಟ್ ಅಲ್ಲಿ ಇಡ್ತಾ ಇದೀವಿ. ಹಾಗಾಗಿ ಆ ಎ ಪಾಯಿಂಟ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ? VR1 ಅಷ್ಟು ಪೊಟೆನ್ಷಿಯಲ್ ಇದೆ. ಹಾಗಾಗಿ ನಾವೇನ್ ಬರಿತೀವಿ? VR1 ಅಂತ ಬರಿತೀವಿ. ಓಕೆ, ದಟ್ ಈಸ್ ಈಕ್ವಲ್ಸ್ ಟು W1. ಸೊ ದ W1 ವಿ ಕ್ಯಾನ್ ರೈಟ್ ಇಟ್ ಆಸ್ Q ಇಂಟು VR1 ಅಂತ ಬರಿತೀವಿ. ಈಗ ನೆಕ್ಸ್ಟ್ ಏನ್ ತಗೊಂಡ್ ಬರ್ತಾ ಇದೀವಿ ನಾವು? ಎಷ್ಟನೇ ಚಾರ್ಜ್ ಅನ್ನು ತಗೊಂಡ್ ಬರ್ತಾ ಇದೀವಿ ನಾವು? ಎರಡನೇ ಚಾರ್ಜ್ ಅನ್ನು ತಗೊಂಡ್ ಬರ್ತಾ ಇದೀವಿ. ದಟ್ ಈಸ್ Q2 ಚಾರ್ಜ್ ಅನ್ನ ತಗೊಂಡ್ ಬರ್ತಾ ಇದೀವಿ ನಾವು. ಲೆಟ್ ಅಸ್ ಅಸ್ಯೂಮ್ ಇಲ್ಲಿ Q2 ಚಾರ್ಜ್ ಇಲ್ಲಿತ್ತು, ಯಾವುದೋ ಒಂದು ಇನ್ಫಿನಿಟಿ ಪಾಯಿಂಟ್ ಅಲ್ಲಿ ಇತ್ತು. ಈ ಇನ್ಫಿನಿಟಿ ಪಾಯಿಂಟ್ ಇಂದ ನಾವೆಲ್ಲಿ ತಗೊಂಡ್ ಬರ್ತಾ ಇದೀವಿ ನಾವು? ಈಗ ಈ ಬಿ ಪಾಯಿಂಟ್ ತಗೊಂಡು ಹೋಗಿ ಇಡ್ತಾ ಇದೀನಿ ಈಗ. ಓಕೆ, Q2 ಚಾರ್ಜ್ ಅನ್ನ ಇನ್ಫಿನಿಟಿ ಪಾಯಿಂಟ್ ಅಲ್ಲಿ ಇತ್ತು. ಇನ್ಫಿನಿಟಿ ಪಾಯಿಂಟ್ ಇಂದ ಎಲ್ಲಿ ತಗೊಂಡ್ ಬರ್ತಾ ಇದೀನಿ ನಾನು? ಈ ಬಿ ಪಾಯಿಂಟ್ ಅಲ್ಲಿ ಇಡ್ತಾ ಇದೀನಿ. ಬಿ ಪಾಯಿಂಟ್ ಅಲ್ಲಿ ಇಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅಪೋಸ್ ಮಾಡ್ತಾ ಇದಾರಲ್ವಾ.
ಅಲ್ವಾ? ಯಾರ್ಯಾರು ಅಪೋಸ್ ಮಾಡ್ತಾ ಇದ್ದಾರೆ ಇಲ್ಲಿ? ಇಬ್ರು ಅಪೋಸ್ ಮಾಡ್ತಾ ಇದ್ದಾರೆ. ಯಾರು? ಆಲ್ರೆಡಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಅಪೋಸ್ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಅಪೋಸ್ ಮಾಡ್ತಾ ಇದೆ. ಅದಲ್ಲದೆ ಯಾರು ಅಪೋಸ್ ಮಾಡ್ತಾ ಇದ್ದಾರೆ? ಆಲ್ರೆಡಿ ಇಲ್ಲೊಂದು Q1 ಚಾರ್ಜ್ ನ ಇಲ್ಲಿ ಇಟ್ಟಿದೀವಲ್ವಾ, ಈಗ ನಾವು Q1 ಚಾರ್ಜ್ ನ ಇಲ್ಲಿ ಇಟ್ಟಿದೀವಿ. ಈ Q1 ಚಾರ್ಜ್ ಸಹ ಏನ್ ಮಾಡುತ್ತೆ? ಅಪೋಸ್ ಮಾಡ್ತಾ ಇದೆ ಈ Q2 ಚಾರ್ಜ್ ಅನ್ನ ಬರೋದಕ್ಕೆ, ಅಲ್ವಾ? ಈ Q2 ಚಾರ್ಜ್ ಇಲ್ಲಿ ಬಿ ಪಾಯಿಂಟ್ ಬರ್ಬೇಕಾದ್ರೆ ಯಾರ್ಯಾರು ಅಪೋಸ್ ಮಾಡ್ತಾ ಇದ್ದಾರೆ? ಈ Q1 ಚಾರ್ಜ್ ಅಪೋಸ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಸಹ ಅಪೋಸ್ ಮಾಡ್ತಾ ಇದೆ, ಅಲ್ವಾ? ಸೊ ಹಾಗಾದ್ರೆ ಫಸ್ಟಿಗೆ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ವರ್ಕ್ ಡನ್ ಟು ಬ್ರಿಂಗ್ ದಿ ಚಾರ್ಜ್ ಯಾವುದು? ಫ್ರಾಮ್ ದಿ ಟು ಬ್ರಿಂಗ್ ದಿ ಚಾರ್ಜ್ ಫ್ರಾಮ್ ಎನ್ ಇನ್ಫಿನಿಟಿ ಟು R2. ಯಾರು ಅಪೋಸ್ ಮಾಡ್ತಾ ಇದ್ದೀವಿ ಇಲ್ಲಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಡ್ಯೂ ಟು ದಿಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಅಪೋಸ್ ಮಾಡೋರು ಯಾರು? ದಿಸ್ ಇಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಮಾಡುವಂತ ಅಪೋಸಿಷನ್. ಇದು ಯಾವುದು? ಇದು ದಟ್ ಇಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಅಪೋಸ್ ಮಾಡುವಂತದ್ದೇನು? W2 which is equals to Q2 into VR2, ಅಲ್ವಾ? ಸೇಮ್ ಇದೇ ತರನೇ ಚಾರ್ಜ್ ಇಂಟು ಪೊಟೆನ್ಶಿಯಲ್. ಈ ಪಾಯಿಂಟ್ ಅಲ್ಲಿ, ಬಿ ಪಾಯಿಂಟ್ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ? VR2 ಅಷ್ಟು ಪೊಟೆನ್ಶಿಯಲ್ ಇದೆ. ಸೊ ದಟ್ ಈಸ್ VQ2 ಇಂಟು VR2 ಆಗಿರುತ್ತೆ. ಓಕೆ, ಸೊ ಇದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಅಪೋಸ್ ಮಾಡುವಂತದ್ದು ವರ್ಕ್, ಅಲ್ವಾ? ಅದೇ ತರನೇ ಇಲ್ಲಿ ಇನ್ನೊಬ್ರು ಯಾರು ಅಪೋಸ್ ಮಾಡ್ತಾ ಇದ್ದಾರೆ? ಈ Q1 ಚಾರ್ಜ್ ಅಪೋಸ್ ಮಾಡ್ತಾ ಇದ್ದಾರಲ್ವಾ? ಸೊ Q1 ಚಾರ್ಜ್ ಗೆ ಅಪೋಸಿಟ್ ಆಗಿ ನಾವು ವರ್ಕ್ ಮಾಡ್ತಾ ಇದೀವಿ. ಸೊ ಎಷ್ಟು? ದಟ್ ಇಸ್ ಅ ವರ್ಕ್ ಡನ್ ಟು ಬ್ರಿಂಗ್ ದಿ ಚಾರ್ಜ್ Q2 ಅಗೇನ್ಸ್ಟ್ ದಿ Q1 ಚಾರ್ಜ್. Q1 ಚಾರ್ಜ್ ಗೆ ಅಪೋಸಿಟ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ವರ್ಕ್ ಡನ್. ವಿ ಕ್ಯಾನ್ ರೈಟ್ ಆಸ್ ಎಷ್ಟಂತ ಬರಿತೀನಿ ನಾನು? W3 ಅಂತ ಬರಿತೀನಿ. ಸೊ 1/4πε0 Q1 into Q2 divided by R12. R12 ಅಂತ ಹೇಳಿದ್ರೆ ಇಲ್ಲಿಂದ ಈ ಚಾರ್ಜ್ ಇಂದ ಈ ಚಾರ್ಜ್ಗೆ ಇರುವಂತ ಡಿಸ್ಟೆನ್ಸ್, ದಟ್ ಇಸ್ R12. ಓಕೆ, ವಿ ಅಂತ ಹೇಳಿದ್ರೆ ಅಲ್ವಾ? ವಿ ಅಂತ ಹೇಳಿದ್ರೇನು? K into Q divided by R, ಅಲ್ವಾ? K into K ಅಂತ ಹೇಳಿದ್ರೆ 1/4πε0. Q ಅಂತ ಹೇಳಿದ್ರೆ ಯಾವ ಚಾರ್ಜ್? ಪೊಟೆನ್ಶಿಯಲ್. ಯಾವ ಚಾರ್ಜ್ ಕ್ರಿಯೇಟ್ ಮಾಡ್ತದೆ? Q1 ಚಾರ್ಜ್ ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾ ಇದೆ ಅಲ್ವಾ? ದಿಸ್ ಇಸ್ Q1 ಚಾರ್ಜ್ ಡಿವೈಡ್ ಬೈ R ಅಂತ ಹೇಳಿದ್ರೆ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್ ಎಷ್ಟು? R12 ಇಂಟು ಎಷ್ಟಿದೆ? ವರ್ಕ್ ಡನ್ ಅಂತ ಹೇಳಿದ್ರೆ Q ಇಂಟು V, ಅಲ್ವಾ? Q ಯಾವ ಚಾರ್ಜ್ ಅನ್ನ ತಗೊಂಡ್ ಬರ್ತಾ ಇದೀವಿ? Q ಚಾರ್ಜ್ ನ ಯಾವುದು? Q3 ಚಾರ್ಜ್ ಅನ್ನ ತಗೊಂಡ್ ಬರ್ತಾ ಇದೀವಿ. ದಿಸ್ ಇಸ್ Q1 and this is Q3. ಏನೋ Q3 Q2 ಚಾರ್ಜ್ ಅನ್ನು ತಗೊಂಡ್ ಬರ್ತಾ ಇದೀವಿ ಅಲ್ವಾ? ನಾವು Q2 ಚಾರ್ಜ್ ಅನ್ನು ತಗೊಂಡ್ ಬರ್ತಾ ಇದೀವಿ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ W3 which is equals to 1/4πε0 Q1 into Q2 divided by R13. ನಾವು ಹೇಗೆ ಫೈಂಡ್ ಔಟ್ ಮಾಡಬೇಕು? ಟೋಟಲ್ ವರ್ಕ್ ಡನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೋಟಲ್ ವರ್ಕ್ ಡನ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? That is equals to W1 plus W2 plus W3. So W1 ಎಷ್ಟಿದೆ? So W1 is this is ಅಲ್ವಾ? ಇದು W1 and this is W2 and this is W3. So W3, that is a total work done. Total work done ಅನ್ನು ಏನಂತ ಬರಿತೀವಿ ನಾವು? ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್. ಆ ಸಿಸ್ಟಮಿನ ಪೊಟೆನ್ಶಿಯಲ್ ಎನರ್ಜಿ ಅಂತ ಕನ್ಸಿಡರ್ ಮಾಡಿ ಬರಿತೀವಿ ಅಲ್ವಾ? ದಟ್ ಈಸ್ instead of writing the work done, we will write as a potential energy U, alva? So that is 1/4πε0 Q1 into Q2 divided by R12 plus Q1 into VR1 plus Q into VR2, Q2 into VR2. So this is the total energy of the system, that is total potential energy of the system in the presence of an external electric field. External electric field alli aguvanta potential. Okay, so next concept, now we will study the potential energy of a dipole in an electric field, external electric field. Okay, ಈಗ ನಾವೇನು ಸ್ಟಡಿ ಮಾಡಿದ್ವಿ? ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಚಾರ್ಜಸ್ ಅನ್ನ ಇಟ್ಟಾಗ ಅದರ ಪೊಟೆನ್ಶಿಯಲ್ ಎನರ್ಜಿ, ಆ ಸಿಸ್ಟಮಿನ ಪೊಟೆನ್ಶಿಯಲ್ ಎನರ್ಜಿ ಏನಾಗುತ್ತೆ ಅನ್ನೋದನ್ನ ಸ್ಟಡಿ ಮಾಡಿದ್ವಿ. ಈಗ ಏನ್ ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಆ ಫೀಲ್ಡ್ ಅಲ್ಲಿ ನಾವೇನ್ ಮಾಡ್ತಾ ಏನ್ ಇಡ್ತಾ ಇದೀವಿ? ಡೈಪೋಲ್ ಅನ್ನ ಇಡ್ತಾ ಇದೀವಿ. ಆವಾಗ ಅದರ ಎನರ್ಜಿ ಏನಾಗುತ್ತೆ ಅನ್ನೋದನ್ನ, ಆ ಸಿಸ್ಟಮಿನ ಎನರ್ಜಿ ಏನಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಯಾವ ಸಿಸ್ಟಮ್ ಇದು? ಅದೊಂದು ಸಿಸ್ಟಮ್ ಇದಿಲ್ಲ, ಆ ಸಿಸ್ಟಮ್ದು ಎನರ್ಜಿ ಏನಾಗುತ್ತೆ? ಓಕೆ, ನಾವು ಇಲ್ಲಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಲ್ವಾ? ಈ ತರ ಇದೆ, ಈ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಇಸ್ ಓಕೆ. ಅಂಡ್ ವಿ ವಿಲ್ ಪ್ಲೇಸ್ ದಿ ಡೈಪೋಲ್. ಡೈಪೋಲ್ ಅನ್ನ ಇಲ್ಲಿ ಇಡ್ತೀವಿ. ದಿಸ್ ಇಸ್ -Q
and this is the plus q. ಇದರ ನಡುವೆ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, ದಿಸ್ ಇಸ್ ಅ 2a is the distance between these two charges. ಡೈಪೋಲ್ ಅಂತ ಹೇಳಿದ್ರೆ ಏನು, ಸೊ ವಾಟ್ಸ್ ಮೀನ್ ಬೈ ಡೈಪೋಲ್, ಡೈಪೋಲ್ ಅಂತ ಹೇಳಿದ್ರೆ ಮೈನಸ್ q ಅಂಡ್ ಪ್ಲಸ್ q, ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಅ ಸರ್ಟೆನ್ ಡಿಸ್ಟೆನ್ಸಸ್. ಒಂದು ಸರ್ಟೆನ್ ಡಿಸ್ಟೆನ್ಸ್ ಅಲ್ಲಿ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಅನ್ನ ದೂರ ದೂರ ಇಟ್ರೆ ಆ ಒಂದು ಸಿಸ್ಟಮ್ ಏನ್ ಹೇಳ್ತೀವಿ ನಾವು, ಡೈಪೋಲ್ ಅಂತ ಹೇಳ್ತೇವೆ. ಓಕೆ, ನಾ ದಿಸ್ ಇಸ್, ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ನೆಗೆಟಿವ್, ಇದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ. ಸೊ ಇದು ಈ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ ಅಂತ ಹೇಳಿದ್ರೆ ಅರ್ಥ ಏನು, ಇಲ್ಲೆಲ್ಲೋ ಪಾಸಿಟಿವ್ ಚಾರ್ಜಸ್ ಇದೆ ಅಂತ ಅರ್ಥ ಅಲ್ವಾ. ಇಲ್ಲೆಲ್ಲೋ ಪಾಸಿಟಿವ್ ಚಾರ್ಜಸ್ ಇದೆ, ಅದೇ ತರನೇ ಇಲ್ಲೆಲ್ಲೋ ನೆಗೆಟಿವ್ ಚಾರ್ಜಸ್ ಇದೆ ಅಂತ ಅರ್ಥ. ಹಾಗಾಗಿ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಪಾಸಿಟಿವ್ ಇಂದ ಸ್ಟಾರ್ಟ್ ಆಗಿ ನೆಗೆಟಿವ್ ಅಲ್ಲಿ ಎಂಡ್ ಆಗುತ್ತೆ. ಪಾಸಿಟಿವ್ ಅಲ್ಲಿ ಸ್ಟಾರ್ಟ್ ಆಗಿ ಏನಾಗುತ್ತೆ, ಅದು ನೆಗೆಟಿವ್ ಅಲ್ಲಿ ಎಂಡ್ ಆಗ್ತಾ ಇದೆ. ಈಗ ನೋಡಿ, ಈಗ ಏನಾಗ್ತದೆ, ಇದು ನೆಗೆಟಿವ್ ಚಾರ್ಜ್ ಅಲ್ವಾ. ಈ ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ದಿಸ್ ಇಸ್ ಮೈನಸ್ ಕ್ಯೂ. ದಿಸ್ ಮೈನಸ್ ಕ್ಯೂ ಇಟ್ ವಿಲ್ ಅಟ್ರಾಕ್ಟ್ ಟುವರ್ಡ್ಸ್ ದಿ ಪಾಸಿಟಿವ್ ಚಾರ್ಜ್ ಅಲ್ವಾ. ಈ ಕಡೆ ಪಾಸಿಟಿವ್ ಚಾರ್ಜಸ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ಏನಾಗುತ್ತದೆ ಅಂತ ಹೇಳಿದ್ರೆ, ಈ ನೆಗೆಟಿವ್ ಚಾರ್ಜು ಈ ಕಡೆ ಅಟ್ರಾಕ್ಷನ್ ಆಗುತ್ತೆ. ಯಾಕೆ, ನೆಗೆಟಿವ್ ಚಾರ್ಜ್ ಪಾಸಿಟಿವ್, ನೆಗೆಟಿವ್ ಚಾರ್ಜು ಪಾಸಿಟಿವ್ ಚಾರ್ಜ್ ಕಡೆ ಅಟ್ರಾಕ್ಷನ್ ಆಗುತ್ತೆ. ಎಷ್ಟು ಅಟ್ರಾಕ್ಷನ್ ಆಗುತ್ತೆ, ವಾಟ್ ವಿಲ್ ಬಿ ದಿ ಫೋರ್ಸ್, ಎಷ್ಟು ಫೋರ್ಸ್ ಅಲ್ಲಿ ಅಟ್ರಾಕ್ಟ್ ಆಗುತ್ತೆ, ದಟ್ ಇಸ್ ಎಫ್ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ. ಇಷ್ಟು ಫೋರ್ಸ್ ಅಲ್ಲಿ ಎಕ್ಸರ್ಟ್ ಆಗುತ್ತೆ, ಇಷ್ಟು ಫೋರ್ಸ್ ಅಲ್ಲಿ ಅಟ್ರಾಕ್ಷನ್ ಆಗ್ತಾ ಇದೆ. ಅದೇ ತರನೇ ಇದು ಪ್ಲಸ್ ಕ್ಯೂ ಚಾರ್ಜ್, ಈ ಪ್ಲಸ್ ಕ್ಯೂ ಚಾರ್ಜ್ ಏನಾಗುತ್ತೆ, ಈ ನೆಗೆಟಿವ್ ಚಾರ್ಜಸ್ ಇದೆ ಅಲ್ವಾ ಅದ್ರ ಕಡೆ ಅಟ್ರಾಕ್ಟ್ ಆಗ್ತಾ ಇದೆ. ಸೊ ಹಾಗಾದ್ರೆ ಈ ಕಡೆ ಫೋರ್ಸ್ ಡೈರೆಕ್ಷನ್ ಏನಿದೆ, ಸೊ ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ದಿ ಫೋರ್ಸ್ ಅಲ್ವಾ. ಡೈರೆಕ್ಷನ್ ಆಫ್ ದಿ ಫೋರ್ಸ್ ಈ ಕಡೆ ಇದೆ, ಈ ಡೈರೆಕ್ಷನ್ ಇದೆ. ಹಾಗಾಗಿ ಇದರ ಫೋರ್ಸ್ ಎಷ್ಟಿರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ ಅಲ್ವಾ. ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ, ಈ ಡೈರೆಕ್ಷನ್ ಇರುತ್ತೆ ಅಲ್ವಾ. ದಿಸ್ ಇಸ್ ದಿ ಫೋರ್ಸ್ ಡೈರೆಕ್ಷನ್. Now we have to calculate the potential energy. ಈ ಸಿಸ್ಟಮಿನ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಿ. ಸೊ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸೊ ಹೇಗೆ ಅಂತ ಹೇಳಿದ್ರೆ, ಫಸ್ಟ್ಗೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ವರ್ಕ್ ಡನ್. ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಸಿಂಪ್ಲಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ವರ್ಕ್ ಡನ್ ಅಲ್ವಾ. ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಸ್ಪ್ರಿಂಗ್ ಅಲ್ಲಿ ಆಗುವಂಥದ್ದು. ಸ್ಪ್ರಿಂಗ್ ಅನ್ನ ಕಂಪ್ರೆಸ್ ಮಾಡಿದವಾಗ ಏನಾಗುತ್ತೆ ಅಲ್ವಾ, ಈಗ ಸ್ಪ್ರಿಂಗ್ ಅನ್ನ ಕಂಪ್ರೆಸ್ ಮಾಡಿದ್ರೆ ನಮ್ಮ ವರ್ಕ್ ಡನ್ ಏನಾಗಿರುತ್ತೆ, ಆ ವರ್ಕ್ ಡನ್ ಏನಾಗುತ್ತೆ, ಇದರ ಸಿಸ್ಟಮಿನ ಪೊಟೆನ್ಷಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ನಮ್ಮ ವರ್ಕ್ ಡನ್ ಪೊಟೆನ್ಷಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ತರನೇ ನಮ್ಗೆ ಪೊಟೆನ್ಷಿಯಲ್ ಎನರ್ಜಿ ಬೇಕು ಅಂತ ಹೇಳಿದ್ರೆ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ವಿ ವಿಲ್ ಗೋ ಫಾರ್ ದಿ ವರ್ಕ್ ಡನ್. ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ವಾಟ್, ಇಟ್ಸ್ ಹೀಗಿತ್ತವಾಗ ಇದೇನಾಗುತ್ತೆ, ದಟ್ ಈಸ್ ಇಟ್ಸ್ ರೊಟೇಷನ್ ಆಗ್ತಾ ಇದೆ ಅಲ್ವಾ. ಇದು ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟವಾಗ ಇದೇನಾಗುತ್ತೆ, ಈ ತರ ಹೀಗಿಟ್ಟವಾಗ ಸೊ ಇಟ್ ವಿಲ್ ರೊಟೇಟ್, ಈ ತರ ರೊಟೇಷನ್ ಆಗುತ್ತೆ. ಈ ತರ ಹೀಗೆ ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗುತ್ತೆ. ಇಟ್ಸ್ ನಾಟ್ ಅ ರೆಕ್ಟಿಲಿನಿಯರ್ ಮೋಷನ್. ರೆಕ್ಟಿಲಿನಿಯರ್ ಮೋಷನ್ ಆಗಲ್ಲ. ಈ ಡೈಪೋಲ್ ಅನ್ನ ಹೀಗಿಟ್ಟಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟಾವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ಅಟ್ರಾಕ್ಟ್ಸ್, ನೆಗೆಟಿವ್ ಚಾರ್ಜ್ ಈ ಕಡೆ ಅಟ್ರಾಕ್ಟ್ ಆಗುತ್ತೆ, ಪಾಸಿಟಿವ್ ಚಾರ್ಜಸ್ ಈ ಕಡೆ ಅಟ್ರಾಕ್ಟ್ ಆಗುತ್ತೆ. ಸೊ ಇಟ್ ವಿಲ್ ರೊಟೇಷನ್ ಆಗುತ್ತೆ. ಸೊ ಒಂದು ಆಬ್ಜೆಕ್ಟ್ ರೊಟೇಷನಲ್ ಮೋಷನ್ ಆಗ್ಬೇಕು ಅಂತ ಹೇಳಿದ್ರೆ ಏನಿರ್ಬೇಕು, ಈ ತರ ರೊಟೇಷನ್ ಆಗುತ್ತಲ್ವಾ. ಈ ತರ ರೊಟೇಷನ್ ಆಗೋದ್ರಿಂದ ಒಂದು ಆಬ್ಜೆಕ್ಟ್ ರೊಟೇಷನ್ ಮೋಷನ್ ಆಗ್ಬೇಕು ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ರಿಕ್ವೈರ್ಸ್ ದಿ ಟಾರ್ಕ್. ಟಾರ್ಕ್ ಅಪ್ಲೈ ಆದ್ರೆ ಏನಾಗುತ್ತೆ, ಒಂದು ಆಬ್ಜೆಕ್ಟ್ ರೊಟೇಷನ್ ಆಗುತ್ತೆ. ರೊಟೇಷನ್ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಬೇಕು, ಟಾರ್ಕ್ ಬೇಕು. ಸೊ ದಟ್ ಈಸ್ ವಾಟ್ ಇಯರ್ ವಿ ವಿಲ್ ಕನ್ಸಿಡರ್ ಇಯರ್. ಹಾಗಾಗಿ ಇಲ್ಲಿ ನಾವು ವರ್ಕ್ ಡನ್ ಅಂತ ಹೇಳಿದ್ರೆ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಾ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ ವರ್ಕ್ ಡನ್ ಹೇಗೆ ಬರೀತೀವಿ, ದಟ್ ಇಸ್ ಅ ಟಾರ್ಕ್. ಇಲ್ಲಿ ಏನಾಗಿರುತ್ತೆ, ಇದು ಲೀನಿಯರ್ ಮೋಷನ್ಗೆ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಆದ್ರೆ ಇದು ರೊಟೇಷನಲ್ ಮೋಷನ್ ಆಗಿರೋದ್ರಿಂದ ಫೋರ್ಸ್ ಬರೆಯೋ ಬದಲು ಏನ್ ಬರೀತೀವಿ ನಾವು, ಟಾರ್ಕ್ ಅಂತ ಬರಿತೀವಿ. ಫೋರ್ಸ್ ಬರೆಯೋ ಬದಲು ಫಾರ್ ದಿ ರೊಟೇಷನ್ ಮೋಷನ್, ರೊಟೇಟ್ ಆಗತ್ತಲ್ವಾ ಡೈಪೋಲು, ಅವಾಗ ಏನ್ ಬರಿತೀವಿ ನಾವು, ಟಾರ್ಕ್ ಅಂತ ಬರಿತೀವಿ. ಅದೇ ತರನ ಇದು ರೊಟೇಷನಲ್ ಇದೇನಾಗಿರುತ್ತೆ, ರೊಟೇಷನ್ ಮೋಷನ್ ಆಗೋದು. ಇಲ್ಲಿ ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗಲ್ಲ ಆಬ್ಜೆಕ್ಟ್, ಇದು ರೊಟೇಷನ್ ಮೋಷನ್ ಆಗತ್ತೆ ಅಂತ ಹೇಳಿದ್ರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಹೀಗಿರುವಂತ ಆಬ್ಜೆಕ್ಟ್ ಏನಾಗುತ್ತೆ, ಈ ತರ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ. ಸೊ ಇದನ್ನ ಏನ್ ಬರಿತೀವಿ ನಾವು, d ಅಂತ ಬರಿತೀವಿ. ಓಕೆ, ಸೊ ದಿಸ್ ಇಸ್ d ಅಂತ ಬರಿತೀವಿ. ಸೊ ವಿ ನೋ ದಟ್ ವಾಟ್ಸ್ ಮೀನ್ ಬೈ ಟಾರ್ಕ್, ಗೊತ್ತಾಯ್ತಲ್ವಾ ಇದು. ಸೊ ಫೋರ್ಸ್ ಬರೆಯೋ ಬದಲು ಏನ್ ಬರಿತೀವಿ ನಾವು, ಇದು ರೊಟೇಷನ್ ಮೋಷನ್ ಆಗಿರೋದ್ರಿಂದ ಟಾರ್ಕ್ ಅಂತ ಬರಿತೀವಿ. ಇದು ಡಿಸ್ಪ್ಲೇಸ್ಮೆಂಟ್ ಬರೆಯೋ ಬದಲು ಏನ್ ಬರಿತೀವಿ ನಾವು, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಬರಿತೀವಿ.
ಓಕೆ, ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ ಹೇಗೆ ಬರಿತೀವಿ. ಸೊ ಟಾರ್ಕ್ ಈಸ್ ಈಕ್ವಲ್ಸ್ ಟು, ಟಾರ್ಕ್ ಅಂತ ಹೇಳಿದ್ರೆ ಏನು, ನಮ್ಗೆ ಆಲ್ರೆಡಿ ಫಸ್ಟ್ ಚಾಪ್ಟರ್ ಕಲ್ತಿದ್ವಿ ನಾವು. ಒಂದು ಡೈಪೋಲ್ ಅನ್ನ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ, ಒಂದು ಡೈಪೋಲ್ ಅನ್ನ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಅಲ್ಲಿ ಎಷ್ಟು ಟಾರ್ಕ್ ಡೆವಲಪ್ ಆಗ್ತಾ ಇತ್ತು, ಎಷ್ಟು ಟಾರ್ಕ್ ಡೆವಲಪ್ ಆಗ್ತಾ ಇತ್ತು ಅಲ್ಲಿ ಅಲ್ವಾ. ಟಾರ್ಕ್ ಅನ್ನ ಏನಂತ ಬರ್ತೀವಿ ನಾವು, ದಟ್ ಇಸ್ ಟಾರ್ಕ್ ವಿಚ್ ಇಸ್ ಈಕ್ವಲ್ಸ್ ಟು PE sin theta ಅಂತ ಬರಿತಿದ್ವಿ ಅಲ್ವಾ. It is torque which is equals to PE sin theta. So P is the dipole moment, E is the electric field, and this is a sin theta. That is P cross E ಅಂತ ಬರಿತೀವಿ ನಾವು. This is also we can write as P cross E. That is torque P cross E into d theta. So ಈಗ ನೋಡಿ, ಈಗ ಏನಾಗ್ತೀವಿ ಅಂತ ಹೇಳಿದ್ರೆ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್, ನಮ್ಗೇನ್ ಬೇಕು, ಟೋಟಲ್ ವರ್ಕ್ ಡನ್ ಅನ್ನ ಬೇಕಲ್ವಾ. ಈ ಸಿಸ್ಟಮ್ ಅಲ್ಲಿ ಎಷ್ಟು ಡೈಪೋಲ್ ಅನ್ನ ಇಟ್ಟಾಗ ಹೇಗೆ ಆ ಸಿಸ್ಟಮ್ ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಡೆವಲಪ್ ಆಗುತ್ತೆ ಅಂತ ಬೇಕು. ಸೊ ಲೆಟ್ ಅಸ್ ಅಸ್ಯೂಮ್ ಇಟ್ ವಿಲ್ ಮೇಕ್ಸ್ ಅನ್ ಆಂಗಲ್. ಹೀಗೆ ಇಟ್ಟಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ವಿಲ್ ಮೇಕ್ಸ್ ಅನ್ ಆಂಗಲ್ θ1. ಫಸ್ಟ್ ಏನಿತ್ತು, ಈ ಇಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಈ ಡೈಪೋಲ್ ಮೂಮೆಂಟ್ ಗೆ ಇರುವಂತಹ ಆಂಗಲ್ ಎಷ್ಟಿದೆ ಅಂತ ಹೇಳಿದ್ರೆ, ಸೊ ಇಟ್ಸ್ ಆಂಗಲ್ ಇಟ್ ವಿಲ್ ಬಿ ದಿ θ1 ಇದೆ, θ1 ಇತ್ತು. ಹೀಗೇನಾಗುತ್ತೆ ಅಂತ ಹೇಳಿದ್ರೆ ಹೀಗಿರುವಂತದ್ದು ಆಂಗಲ್, ಸೊ ಇಟ್ ವಿಲ್ ದಟ್ ವಿಲ್ ಬಿ ದಿ ಫೋರ್ಸ್ ಇಸ್ ಆಕ್ಟಿಂಗ್ ಆನ್ ಇಟ್, ಟಾರ್ಕ್ ಆಕ್ಟ್ ಆಗೋದ್ರಿಂದ. ಸೊ θ1 ಇಂದ ಏನಾಗ್ತಾ ಇದೆ, ಇದು θ2 ಗೆ ಮೂವ್ಮೆಂಟ್ ಆಗ್ತಾ ಇದೆ. θ1 ಇರುವಂತ ಆಂಗಲ್ ಏನಾಯ್ತು, θ2 ಆಗ್ತಾ ಇದೆ. ಸೊ ಇದನ್ನ ಹೇಗೆ ಬರೀತೀವಿ ನಾವು, ಸೊ θ1 ಇಂದ θ2 ಆಗ್ಬೇಕು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಡೂ ದಿ ವರ್ಕ್ ಅಲ್ವಾ. ಆಬ್ಜೆಕ್ಟ್ ಹೀಗಿರೋದು ಹೀಗಾಗ್ತಾ ಇದೆ, θ1 ಇಂದ ಇರೋದು θ2 ಆಗ್ತಾ ಇದೆ, ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ. ಸೊ ಹಾಗಾಗಿ ಏನ್ ಬರಿತೀವಿ ನಾವು, ಟೋಟಲ್ ವರ್ಕ್ ಡನ್ ಏನಂತ ಬರಿತೀವಿ, W ವಿಚ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಟೋಟಲ್ ವರ್ಕ್ ಡನ್ ಬೇಕು ನಮ್ಗೆ. ಎಲ್ಲಿಂದ θ1 ಇರೋದು θ2 ಆಗ್ಲಿಕ್ಕೆ ಎಷ್ಟು ವರ್ಕ್ ಡನ್ ಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಆಫ್ θ1 ಇಂಟು θ2. θ1 ಇಂದ ಸ್ಟಾರ್ಟ್ ಮಾಡಿ ಇಲ್ಲಿ ಆಗ್ತಾ ಇದೀವಿ, θ2 ಆಗ್ತಾ ಇದೆ. ಹೇಗೆ, ಆಬ್ಜೆಕ್ಟ್ ಫಸ್ಟ್ ಇಲ್ಲಿತ್ತು, ಆಬ್ಜೆಕ್ಟ್ ಇಲ್ಲಿತ್ತು, ದಿಸ್ ಇಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿತ್ತು. ಓಕೆ, ಇದೇನಿತ್ತು θ1 ಇದೆ ಅಂತ ಕನ್ಸಿಡರ್ ಮಾಡಿ. ಈಗ ಏನಾಗ್ತಾ ಇದೆ, ಆಬ್ಜೆಕ್ಟ್ ಇಲ್ಲೆಲ್ಲೋ ಬರ್ತಾ ಇದೆ ಅಂತ ಕನ್ಸಿಡರ್ ಮಾಡಿ, ಹೀಗೆ ಬರ್ತಾ ಇದೆ. ಸೊ ಇಟ್ಸ್ ವ್ಯಾಲ್ಯೂ ವಿಲ್ ಬಿ ದಿ θ2 ಆಗ್ತಾ ಇದೆ. θ1 ಇಂದ ಏನಾಗ್ತಾ ಇದೆ, ಇದು θ2 ಆಗ್ತಾ ಇದೆ. ದಟ್ ಈಸ್ ಅ ಸ್ಮಾಲ್ ವರ್ಕ್ ಡನ್ ಟು ಬ್ರಿಂಗ್ ದಿ ಟು ರೊಟೇಟ್ ಆಗದವಾಗ ಎಷ್ಟಾಗುತ್ತೆ, ಇದು dw ಏನಾಗಿರುತ್ತೆ, dw ವಿಚ್ ಇಸ್ ಈಕ್ವಲ್ಸ್ ಟು PE sin θ ಅಲ್ವಾ. ಸೊ θ1 ವಿಚ್ ಇಂಟು θ2 ವಿಚ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಮಾಡ್ತೀವಿ ನಾವು ಅಲ್ವಾ. ನಮಗೆ ಟೋಟಲ್ ವರ್ಕ್ ಡನ್ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ನಾವು, ಇಂಟಿಗ್ರೇಷನ್ ಮಾಡ್ತೀವಿ. ಅದು ಆಂಗಲ್ ಎಲ್ಲಿಂದ ಎಲ್ಲಿ ಫಾರ್ಮೇಶನ್ ಆಗ್ತಾ ಇದೆ, θ1 ಇಂದ θ2 ಆಗ್ತಾ ಇದೆ. ಸೊ dw ಏನಾಗಿರುತ್ತೆ, ದಟ್ ಇಸ್ PE sin θ ಇಂಟು d θ. ದಟ್ ಇಸ್ dw ವ್ಯಾಲ್ಯೂನೇ ಸೇಮ್ ಇಲ್ಲೇ ಬರಿತೀವಿ ನಾವು. ಸೊ ಇಲ್ಲಿ ನೋಡಿ, ಇಲ್ಲಿ PE ಅಲ್ವಾ, PE ಇದೆ, ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ, ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು ಮೈನಸ್ ಕಾಸ್ ಥೀಟಾ ಅಲ್ವಾ. ಇದು ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು ಮೈನಸ್ ಕಾಸ್ ಥೀಟಾ ಆಗುತ್ತೆ. ಸೈನ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು ಮೈನಸ್ ಕಾಸ್ ಥೀಟಾ. ಹಾಗಾಗಿ ಮೈನಸ್ PE ಇಂಟು ಕಾಸ್ ಥೀಟಾ, ದಟ್ ಈಸ್ θ1 ಟು θ2. ಲಿಮಿಟ್ಸ್ ಆಗಿರುತ್ತೆ, ಎಲ್ಲಿಂದ ಅಪ್ಪರ್ ಲೋವರ್ ಲಿಮಿಟ್ ಇಲ್ಲಿದೆ, θ1 ಇದೆ, ಅಪ್ಪರ್ ಲಿಮಿಟ್ ಏನಿದೆ, θ2 ಇದೆ. ಸೊ ಹಾಗಾಗಿ ಏನು, θ1 ಇಂದ θ2 ಗೆ ಅದು ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ದಟ್ ಈಸ್ ವಿ ವಿಲ್ ರೈಟ್ ಆಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಮೈನಸ್ PE ಇಂಟು ಕಾಸ್ θ2 ಮೈನಸ್ ಕಾಸ್ θ1. ಓಕೆ, ಸೊ ಹೀಗೆ ಬರ್ತೀವಿ ನಾವು. ಟೋಟಲ್ ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ವರ್ಕ್ ಡನ್ ಏನಾಗಿರುತ್ತೆ, ಸೊ ದಟ್ ಈಸ್ U ವಿಚ್ ಇಸ್ ಈಕ್ವಲ್ಸ್ ಟು P ಇಂಟು E ಕಾಸ್ θ1 ಮೈನಸ್ ಕಾಸ್ θ2. ಇದು ಹೀಗೆ ಇದನ್ನ ಉಲ್ಟಾ ಮಾಡಿ ಬರ್ದಾಗ ಏನಾಗುತ್ತೆ, ಸೊ ಸೈನ್ ಚೇಂಜಸ್ ಆಗುತ್ತಲ್ವಾ. θ2 ಮೈನಸ್ θ1 ಇದೆ, ನಾನೇನ್ ಬರೀತೀನಿ, ಉಲ್ಟಾ ಮಾಡಿ ಬರೀತಾ ಇದ್ದೀನಿ. ದಟ್ ಈಸ್ ಕಾಸ್ θ1 ಮೈನಸ್ ಕಾಸ್ θ2 ಬರೆಯೋದ್ರಿಂದ ಇಲ್ಲಿ ಮೈನಸ್ ಇರೋದು, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಹಾಗಾಗಿ ಸೊ ದ ಪೊಟೆನ್ಶಿಯಲ್ ಎನರ್ಜಿ ವಿ ವಿಲ್ ರೈಟ್ ಆಸ್ U is equals to P into E cos θ1 minus cos θ2 ಅಂತ ಬರೀತೀವಿ. ಓಕೆ, ನಾವು ಲೆಟ್ ಅಸ್ ಅಸ್ಯೂಮ್ ಈಗ ಏನ್ ತಗೊಳ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ θ1 ಅನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ θ1 ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ π/2 ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ θ2 is equals to θ ಗಿತ್ತು ಅಂತ ಕನ್ಸಿಡರ್ ಮಾಡ್ತೀವಿ. ಹೇಗಿದೆ ಅಂತ ಹೇಳಿದ್ರೆ, ಈಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಲ್ವಾ, ಎಲೆಕ್ಟ್ರಿಕ್ ಫೀಲ್ಡ್
ಈ ಡೈರೆಕ್ಷನ್ ಇದೆ. ಸೊ ಈಗ ಏನಾಗತ್ತೆ ಅಂತ ಹೇಳಿದ್ರೆ ಈ ಡೈಪೋಲ್ ಅನ್ನ ಹೇಗೆ ಇಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಡೈಪೋಲ್ ಅನ್ನ ಈಗ ಸ್ಟ್ರೇಟ್ ಲೈನ್ ಅಲ್ಲಿ ಇಡ್ತಾ ಇದ್ದೀನಿ. ಸ್ಟ್ರೇಟ್ ಲೈನ್ ಅಲ್ಲಿ ಯಾವಾಗ ದಟ್ ಈಸ್ ಅ ಪಿ ಇಂಟು ಇದು ಪಿ ಡೈರೆಕ್ಷನ್ ಅಲ್ವಾ, ದಿಸ್ ಇಸ್ ಮೈನಸ್ ಅಂಡ್ ದಿಸ್ ಇಸ್ ಪಾಸಿಟಿವ್. ಓಕೆ, ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಹೀಗಿದೆ ಅಲ್ವಾ. ಸೊ ದಿಸ್ ಇಸ್ ದಿ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಅಂಡ್ ದಿಸ್ ಇಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್. ಇದು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್, ಇದು ಡೈಪೋಲ್ ಮೂಮೆಂಟ್ ಡೈರೆಕ್ಷನ್. ಆಗ ಏನಾಗಿರುತ್ತೆ ದಿಸ್ ಆಂಗಲ್ ವಿಚ್ ಇಸ್ ಈಕ್ವಲ್ಸ್ ಟು ಎಷ್ಟಿದೆ, θ1 ಎಷ್ಟಿದೆ. ಸೊ θ1 ವಿಚ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. 90 ಡಿಗ್ರಿ ಅಂದ್ರೆ ಏನ್ ತಗೊಳ್ತೀವಿ ನಾವು, ದಟ್ ಈಸ್ π/2 ಅಂತ ಕನ್ಸಿಡರ್ ಮಾಡ್ತೀವಿ. ಈಗಿರುವಂತದ್ದು ಡೈಪೋಲು ಹೇಗಿಡ್ತಾ ಇದೀವಿ ಅಂತ ಹೇಳಿದ್ರೆ ಇದು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ. ಈಗಿಡ್ತಾ ಇರುವಂತ ಡೈಪೋಲ್ ಅನ್ನ ನಾವ್ ಈಗ ಕನ್ಸಿಡರ್ ಮಾಡ್ತಾ ಇದೀವಿ. ಈಗಿರುವಂತ ಡೈಪೋಲ್ ಅನ್ನ ಇಲ್ಲೇನೋ ಆಗ್ತಾ ಇದೆ, ಎಷ್ಟು ಈ ತರ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ಪ್ಲಸ್ ಕ್ಯೂ ಇದೆ, ಇಲ್ಲಿ ಮೈನಸ್ ಕ್ಯೂ ಇದೆ. ಸೊ ಹೀಗಿರುವಂತದ್ದು ಆಂಗಲ್ ಏನಾಯ್ತು, ಎಷ್ಟು ಚೇಂಜಸ್ ಆಯ್ತು, θ ಅಷ್ಟು ಚೇಂಜಸ್ ಆಯ್ತು. θ 90 ಡಿಗ್ರಿ ಇರೋದೇನಾಗ್ತಾ ಇದೆ, ಅದು θ ಡಿಗ್ರಿ ಆಗ್ತಾ ಇದೆ, ಅಷ್ಟು ಚೇಂಜಸ್ ಆಗ್ತಾ ಇದೆ. ಓಕೆ, ಅಷ್ಟು ಚೇಂಜಸ್ ಆಗ್ತಾ ಇದೆ θ ಅಷ್ಟು. ಸೊ ಇನಿಷಿಯಲಿ ಎಷ್ಟಿದೆ, π/2 ಇದೆ, ಫೈನಲ್ ಎಷ್ಟು ಬರ್ತಾ ಇದೆ, θ ಬರ್ತಾ ಇದೆ. ಸೊ ದಟ್ ಈಸ್ ಅ ಪೊಟೆನ್ಷಿಯಲ್ ಎನರ್ಜಿ ವಿಚ್ ಇಸ್ ಈಕ್ವಲ್ಸ್ ಟು PE sin θ into dθ ಅಂತ ತಗೊಳ್ತೀವಿ. Now see here, this is P into E. Dipole moment is constant and electric field is also constant. Dipole moment constant ಇರುತ್ತೆ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇರೋದ್ರಿಂದ ಸೊ ವಿ ವಿಲ್ ಟೇಕ್ ದಿ ಔಟ್ಸೈಡ್ ಆಫ್ ದಿ ಇಂಟಿಗ್ರೇಷನ್. ಆ ಇಂಟಿಗ್ರೇಷನ್ ಇಂದ ಹೊರಗಡೆ ಇಡ್ತೀವಿ. ಈಗ ಏನಾಗುತ್ತೆ, ಸೊ ಇಂಟಿಗ್ರೇಷನ್ ಆಫ್ π/2 ಲೋವರ್ ಲಿಮಿಟ್ ಇರುತ್ತೆ. ಎಲ್ಲಿಂದ π/2 ಅಲ್ಲಿತ್ತು, ಎಷ್ಟು ಡಿಗ್ರಿ ಚೇಂಜಸ್ ಆಯ್ತು, θ ಡಿಗ್ರಿ ಹೋಗ್ತಾ ಇದೆ, ಇಂಟು sin θ ಇಂಟು dθ. ಸೊ ಇಂಟಿಗ್ರೇಷನ್ ಆಫ್ sin θ ಏನಾಗಿರುತ್ತೆ, ದಟ್ ಈಸ್ ಮೈನಸ್ ಕಾಸ್ θ. ನಾವು ಸಬ್ಸ್ಟಿಟ್ಯೂಟ್ ದಿ ಲಿಮಿಟ್ಸ್ ಏನಿದೆ, ಅಪ್ಪರ್ ಲಿಮಿಟ್ θ ಇದೆ, ಲೋವರ್ ಲಿಮಿಟ್ ಏನಿದೆ θ/2. ಸಬ್ಸ್ಟಿಟ್ಯೂಟ್ ಹಿಯರ್ ಮೈನಸ್ ಆಫ್ ಕಾಸ್ θ, ಅಪ್ಪರ್ ಲಿಮಿಟ್ ಇಸ್ θ ಇದೆ, ಮೈನಸ್ ಲೋವರ್ ಲಿಮಿಟ್ ಇಸ್ cos π/2. ಸೊ cos π/2 ವ್ಯಾಲ್ಯೂ ಎಷ್ಟು, cos π/2 ಅಂತ ಹೇಳಿದ್ರೆ cos 90 ಅಲ್ವಾ. cos 90 ವ್ಯಾಲ್ಯೂ ಏನಾಗಿರುತ್ತೆ, cos 90 which is equals to 0. cos 90 ಏನಾಗಿರುತ್ತೆ, that is 0 ಆಗಿರುತ್ತೆ. and θ we will write as it is. So minus PE cos θ minus 0. So anything is minus 0 ಏನಾಗಿರುತ್ತೆ, that's the value. So this value we can write as, ಇದನ್ನ ಹೇಗೆ ಬರೀತೀವಿ ನಾವು, u which is equals to minus P into E cos θ ಅಂತ ಬರೀತೀವಿ. Okay, this is the potential energy of the system. ಈ ಸಿಸ್ಟಮ್ ಇನ potential energy ಏನಾಗಿರುತ್ತೆ, ಇಷ್ಟು ಆಗಿರುತ್ತೆ. So when you place the dipole in an electric field ಅಲ್ಲಿ ಡೈಪೋಲ್ ಅನ್ನ ಇಟ್ಟಾಗ ಸೊ ಅದರ ಪೊಟೆನ್ಷಿಯಲ್ ಎನರ್ಜಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಮೈನಸ್ ಪಿ ಇಂಟು ಇ ಕಾಸ್ ಥೀಟಾಗೆ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ಪಿ ಅಂತ ಹೇಳಿದ್ರೆ ಡೈಪೋಲ್ ಮೂಮೆಂಟ್, ಇ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಥೀಟಾ ಈಸ್ ದಿ ಆಂಗಲ್ ಬಿಟ್ವೀನ್ ದಿ ಪಿ ಅಂಡ್ ಇ. ಪಿ ಅಂತ ಹೇಳಿದ್ರೆ ಡೈಪೋಲ್ ಮೂಮೆಂಟ್, ಇ ಅಂತ ಹೇಳಿದ್ರೆ ಏನು, ಎಲೆಕ್ಟ್ರಿಕ್ ಫೀಲ್ಡ್, ಅಂಡ್ ಥೀಟಾ ಈಸ್ ದಿ ಆಂಗಲ್ ಬಿಟ್ವೀನ್ ದಿ ಪಿ ಅಂಡ್ ಇ. ಅದೇ ಕಾಸ್ ಥೀಟಾ, ಇದನ್ನ ನಾವು ಏನು ವೆಕ್ಟರ್ ಫಾರ್ಮ್ ಅಲ್ಲಿ ಬರುತ್ತೆ, ಏನ್ ಬರಿತೀವಿ ನಾವು, ದಿಸ್ ಇಸ್ ಪೊಟೆನ್ಷಿಯಲ್ ಎನರ್ಜಿ ವಿಚ್ ಇಸ್ ಈಕ್ವಲ್ಸ್ ಟು, ಇಟ್ಸ್ ಅ ಡಾಟ್ ಪ್ರಾಡಕ್ಟ್ ಅಲ್ವಾ. ಕಾಸ್ ಥೀಟಾ ಬಂತು ಅಂತ ಹೇಳಿದ್ರೆ ಏನಾಗಿರುತ್ತೆ, ಇದು ಡಾಟ್ ಪ್ರಾಡಕ್ಟ್ ಆಗಿರುತ್ತೆ, ಮೈನಸ್ ಪಿ ಇಂಟು ಇ ಕಾಸ್ ಥೀಟಾ, ದಟ್ ಈಸ್ ಮೈನಸ್ ಆಫ್ ಪಿ ಡಾಟ್ ಇ ಅಂತ ಬರಿತೀವಿ. ಓಕೆ, ಪಿ ಡಾಟ್ ಇ. ಸೊ ದಿಸ್ ಇಸ್ ದಿ equation for the dipole moment. Dipole when it is placed in the external electric field. Now we will study the special cases. ಬೇರೆ cases ಅನ್ನ ಸ್ಟಡಿ ಮಾಡೋಣ. So what's the formula ಏನಾಗಿತ್ತು, that is u is equals to u potential energy, u ಅಂತ ಹೇಳಿದ್ರೆ ಏನಾಗಿತ್ತು, minus p into e cos theta ಅಲ್ವಾ. So this is the equation. So we will study for the first case. ಫಸ್ಟ್ ಕೇಸಲ್ಲಿ ಸ್ಟಡಿ ಮಾಡೋಣ. ಸೊ ಯು ಈಸ್ ದಿ ಮ್ಯಾಕ್ಸಿಮಮ್. ಯಾವಾಗ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ, ವೆನ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ವೆನ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಇದ್ದಾವಾಗ ವಾಟ್ಸ್ ಅ ಕಾಸ್ 180 ವ್ಯಾಲ್ಯೂ, ಕಾಸ್ 180 ವ್ಯಾಲ್ಯೂ ಏನಾಗಿರುತ್ತೆ, ಮೈನಸ್ 1 ಆಗಿರುತ್ತಲ್ವಾ. ಕಾಸ್ 180 ಅಂದ್ರೆ ಎಷ್ಟು, ಮೈನಸ್ 1. ಸೊ ಮೈನಸ್ 1 ಇಂಟು ಮೈನಸ್ 1 ಏನಾಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಸೊ ಪೊಟೆನ್ಷಿಯಲ್ ಎನರ್ಜಿ ವಿಚ್ ಇಸ್ ಈಕ್ವಲ್ಸ್ ಟು ಪಿ ಇಂಟು ಇ.
ಸೊ ದಿಸ್ ಇಸ್ ದಿ ಮ್ಯಾಕ್ಸಿಮಮ್. ಯಾವ ಆಂಗಲ್ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳಿದ್ರೆ, ಸೊ ಒನ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ, ಸೊ ದ ಪೊಟೆನ್ಷಿಯಲ್ ಎನರ್ಜಿ ಇಸ್ ಮ್ಯಾಕ್ಸಿಮಮ್. ಸೊ ನೆಕ್ಸ್ಟ್ ಕೇಸ್, ಸೆಕೆಂಡ್ ಕೇಸ್ ಏನು ಅಂತ ಹೇಳಿದ್ರೆ, ಒನ್ ದ ಪೊಟೆನ್ಷಿಯಲ್ ಎನರ್ಜಿ ಝೀರೋ. ಯಾವಾಗ ಪೊಟೆನ್ಷಿಯಲ್ ಎನರ್ಜಿ ಝೀರೋ ಇರುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಕಾಸ್ 90 ಅಲ್ವಾ. ಸೊ ಫಾರ್ಮುಲಾ ಏನು, ಪಿ ಇಂಟು ಇ. ಸೊ ಕಾಸ್ 90 ವ್ಯಾಲ್ಯೂ ಎಷ್ಟಾಗಿರುತ್ತೆ, ಕಾಸ್ 90 ವಿಚ್ ಇಸ್ ಈಕ್ವಲ್ಸ್ ಟು 0. ಸೊ 0 ಇಂಟು ಎನಿಥಿಂಗ್, ಸೊ ಆಲ್ ದ ಟರ್ಮ್ ವಿಲ್ ಬಿ 0. ಸೊ ಹಾಗಾಗಿ ಪೊಟೆನ್ಷಿಯಲ್ ಎನರ್ಜಿ 0 ಇರುತ್ತೆ ಯಾವಾಗ, when the angle between the P and E which is equals to 90 degree. 90 degree ಇದ್ದಾವಾಗ ಪೊಟೆನ್ಷಿಯಲ್ ಎನರ್ಜಿ ಏನಾಗಿರುತ್ತೆ, 0 ಇರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಯು ಇಸ್ ಮಿನಿಮಮ್. ಯಾವಾಗ ಮಿನಿಮಮ್ ವ್ಯಾಲ್ಯೂ ಇರುತ್ತೆ, ತುಂಬಾ ಕಡಿಮೆ ಇರೋ ವ್ಯಾಲ್ಯೂ ಯಾವಾಗ, ಸೊ when theta which is equals to 0 degree. ಸೊ what's a cos 0? cos 0 ವ್ಯಾಲ್ಯೂ ಏನಾಗಿರುತ್ತೆ, cos 0 which is equals to 1 ಅಲ್ವಾ. cos 0 ವ್ಯಾಲ್ಯೂ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ದಿಸ್ ಇಸ್ 1 ಇಂಟು ಮೈನಸ್ ಪಿ ಇಂಟು ಇ ಏನಾಗಿರುತ್ತೆ, ದಿಸ್ ಇಸ್ ಮೈನಸ್ ಪಿ ಇ. ಸೊ ದಿಸ್ ಇಸ್ ದಿ ಸ್ಪೆಷಲ್ ಕೇಸಸ್ when the angle for the different angles, ಬೇರೆ ಬೇರೆ ಆಂಗಲ್ಸ್ಗೆ ಪೊಟೆನ್ಷಿಯಲ್ ಎನರ್ಜಿ ಏನಾಗಿರುತ್ತೆ, ಬೇರೆ ಬೇರೆ ವ್ಯಾಲ್ಯೂ ಇರುತ್ತೆ. ಸೊ ಯಾವಾಗ ಝೀರೋ ಆಂಗಲ್ 0 ಇದ್ದಾವಾಗ ಮಿನಿಮಮ್ ಇರುತ್ತೆ, ಆಂಗಲ್ 90 ಡಿಗ್ರಿ ಇದ್ದಾವಾಗ ಪೊಟೆನ್ಷಿಯಲ್ ಎನರ್ಜಿ 0 ಇರುತ್ತೆ, ಆಂಗಲ್ 180 ಡಿಗ್ರಿ ಇದ್ದಾವಾಗ ಪೊಟೆನ್ಷಿಯಲ್ ಎನರ್ಜಿ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ is now we will study the equipotential surfaces. Okay, equipotential surfaces. Equipotential surfaces, the name it says that. Okay, equi appa ಹೆಸರೇ ಹೇಳ್ತಾ ಇದೆ ನೋಡಿ, equipotential surfaces ಅಲ್ವಾ, ಹೆಸರು ಹೇಳ್ತಾ ಇದೆ equipotential surfaces. ಒಂದು ಸರ್ಫೇಸ್ ಇದೆ ಅಲ್ವಾ, ಇದೊಂದು ಸರ್ಫೇಸು. ಈ ಸರ್ಫೇಸ್ ಅಲ್ಲಿ ಪೊಟೆನ್ಷಿಯಲ್ಸ್ ಏನಿದೆ ಸೇಮ್ ಇರುತ್ತೆ ಅಂತ ಅರ್ಥ. ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತ ಹೇಳಿದ್ರೆ, ಇಕ್ವಿ ಅಂತ ಹೇಳಿದ್ರೆ ಈಕ್ವಲ್, ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಏನು, ಪೊಟೆನ್ಷಿಯಲ್ ಸೇಮ್ ಇದೆ, ಪೊಟೆನ್ಷಿಯಲ್ ಈಕ್ವಲ್ ಇದೆ. ಎಲ್ಲಿ ಸೇಮ್ ಇದೆ ಅಥವಾ ಎಲ್ಲಿ ಈಕ್ವಲ್ ಇದೆ, ಈ ಒಂದು ಸರ್ಫೇಸ್ ಅಲ್ಲಿ ಪೊಟೆನ್ಷಿಯಲ್ ಸೇಮ್ ಇದೆ ಅಂತ ಅರ್ಥ. ಲೆಟ್ ಅಸ್ ಅಸ್ಯೂಮ್ ದೀಸ್ ಆರ್ ದಿ ಪಾಯಿಂಟ್. ಇಲ್ಲಿ V1 ಈ ಪಾಯಿಂಟ್ VA ತಗೊಳ್ತೀನಿ, ಇದು VB ಅಂತ ಕನ್ಸಿಡರ್ ಮಾಡ್ತೀನಿ, VC ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ದ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ VA, at a point A is VA, VB, VC these are the three potential. ಇದೇನಿದೆ, 3 ಪಾಯಿಂಟ್ ಅಲ್ಲಿ ಇರುವಂತಹ ಪೊಟೆನ್ಷಿಯಲ್, ಈ 3 ಪೊಟೆನ್ಷಿಯಲ್ ಏನಾಗಿರ್ಬೇಕು, ಸೇಮ್ ಇದ್ರೆ, ದಟ್ ಇಸ್ VA which is equals to VB which is equals to VC ಆಗಿರುತ್ತೆ ಈ ಒಂದು ಸರ್ಫೇಸ್ ಅಲ್ಲಿ. ಸೊ ಹಾಗಿದ್ರೆ ಅಂತ ಸರ್ಫೇಸ್ ಗೆ ಏನ್ ಹೇಳ್ತೀವಿ ನಾವು, ವಿ ವಿಲ್ ಕಾಲ್ ಇಟ್ as what, equipotential surfaces ಅಂತ ಹೇಳ್ತೇವೆ. Is it clear? Equipotential surfaces ಅಂತ ಹೇಳ್ತೇವೆ. An equipotential surface is a surface in which the electric potential at all the points on the surfaces will be the same. ನೋಡಿ, ಎಲ್ಲದು ಏನಾಗಿರ್ಬೇಕು, ಸೇಮ್ ಆಗಿದ್ರೆ ಅಂತ ಪೊಟೆನ್ಷಿಯಲ್ ಏನ್ ಹೇಳ್ತೀವಿ ನಾವು, we will call as what, equipotential surface. ಅಂತ ಸರ್ಫೇಸ್ ಗೆ ಏನ್ ಹೇಳ್ತೀವಿ ನಾವು, equipotential surfaces ಅಂತ ಹೇಳ್ತೇವೆ. Is it clear? ಇಲ್ಲಿ ನೋಡಿ, ಈಗ ನಾನು ಪಾಸಿಟಿವ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ನೋಡಿ ಪಾಸಿಟಿವ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಏನಾಗಿರುತ್ತೆ, ಇಲೆಕ್ಟ್ರಿಕ್ ಫೀಲ್ಡ್ ಹೀಗೆ ಹೋಗ್ತಾ ಇರ್ತದಲ್ವಾ, ಇಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರುತ್ತೆ. ಲೆಟ್ ಅಸ್ ಅಸ್ಯೂಮ್ ಯಾವುದೋ ಒಂದು ಸರ್ಟನ್ ಡಿಸ್ಟೆನ್ಸಸ್ ಡಿಸ್ಟೆನ್ಸ್ ಅಂತ R1 ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ ಫ್ರಮ್ ದಿಸ್ ಚಾರ್ಜ್. ಈ ಸೆಂಟರ್ ಇಂದ R1 ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಒಂದು ಡಿಸ್ಟೆನ್ಸ್ ಅಲ್ಲಿ R1 ಡಿಸ್ಟೆನ್ಸ್ ಅಲ್ಲಿ ಒಂದು ಇಮ್ಯಾಜಿನರಿ ಲೈನ್ ಅನ್ನ ಡ್ರಾ ಮಾಡ್ತಾ ಹೋದ್ರೆ, ಇದೊಂದು ಸ್ಪೆರಿಕಲ್ ಆಗಿ ನಾನು ಏನ್ ಮಾಡ್ತಾ ಇದೀನಿ, ಕಂಟಿನ್ಯೂಸ್ ಆಗಿ ಡ್ರಾ ಮಾಡ್ತಾ ಹೋದ್ರೆ, ಸೊ ವಿ ವಿಲ್ ಗೆಟ್ ದಿ ಒನ್ ಸ್ಪಿಯರ್ ಅಲ್ವಾ. ಸುತ್ತಲೂ ಏನ್ ಸಿಗತ್ತೆ, ಒಂದು ಸ್ಪಿಯರ್ ಸಿಗತ್ತೆ, ಒಂದು ಸರ್ಫೇಸ್ ಸಿಗತ್ತೆ. ಆ ಸರ್ಫೇಸ್ ಮೇಲೆ ಏನಾಗಿರುತ್ತೆ, ಎಲ್ಲಾ ಕಡೆನೂ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಸೊ ವಾಟ್ಸ್ ಅ ಪೊಟೆನ್ಷಿಯಲ್, V is equals to KQ divided by R ಅಲ್ವಾ. ದಿಸ್ ಇಸ್ ದ ಪೊಟೆನ್ಷಿಯಲ್. ಇದು K is 1/4πε0. ಇಲ್ಲಿ ನೋಡಿ, Kನೂ ಸೇಮ್ ಇದಿರ್ಬೇಕು, K ಆಲ್ರೆಡಿ ಸೇಮ್ ಇರುತ್ತೆ, Q ವ್ಯಾಲ್ಯೂ ಆಲ್ರೆಡಿ ಸೇಮ್ ಇದೆ. ಇಲ್ಲಿ ಇರೋದೇನು, ಒಂದೇ ಚಾರ್ಜ್ ಅಲ್ವಾ, Q ವ್ಯಾಲ್ಯೂನು ಸೇಮ್ ಇದೆ. ಇಲ್ಲಿ ವೇರಿಯೇಷನ್ ಆಗ್ತಾ ಇರೋದು ಯಾವುದು, R ವ್ಯಾಲ್ಯೂ ವೇರಿಯೇಷನ್ ಆಗ್ತಾ ಇದೆ. ಸೊ ಯು ಕ್ಯಾನ್ ಟೇಕ್ ದಿ ಪೊಸಿಷನ್ ಹಿಯರ್. ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿ, ಇದು ಒಂದು ಸರ್ಕಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಸ್ಪಿಯರ್ ಅಲ್ಲಿ ಈ ಸೆಂಟರ್ ಇಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇರುತ್ತೋ, ಈ A ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇರುತ್ತೋ, ಅದೇ ತರನೇ ಈ B ಪಾಯಿಂಟ್ ಅಷ್ಟೇ ಡಿಸ್ಟೆನ್ಸ್ ದಲ್ಲಿ ಇರುತ್ತಲ್ವಾ, ಬಿಕಾಸ್ ದಿಸ್ ಇಸ್ ದ ರೇಡಿಯಸ್.
ರೇಡಿಯಸ್ ಆಗಿರೋದ್ರಿಂದ ಇದು R1 ಡಿಸ್ಟೆನ್ಸ್ ಆದ್ರೆ ಬಿ ಪಾಯಿಂಟ್ ಸಹ ಏನಾಗಿರುತ್ತೆ R1 ಡಿಸ್ಟೆನ್ಸ್ ಇರುತ್ತೆ. ಅದೇ ತರನೇ ಸಿ ಪಾಯಿಂಟ್ ಸಹ ಏನಾಗಿರುತ್ತೆ R1 ಡಿಸ್ಟೆನ್ಸ್ ಇರುತ್ತೆ. ಡಿ ಪಾಯಿಂಟ್ ಸಹ ಏನಾಗಿರುತ್ತೆ R1 ಡಿಸ್ಟೆನ್ಸ್ ಇರುತ್ತೆ. ಸೊ ಹಾಗಾಗಿ ಡಿಸ್ಟೆನ್ಸು ಸೇಮ್ ಇದೆ, ಚಾರ್ಜು ಸೇಮ್ ಇದೆ, ಕೆ ವ್ಯಾಲ್ಯೂಸ್ ಆಲ್ಸೋ ಆಬ್ವಿಯಸ್ಲಿ ಸೇಮ್ ಅಲ್ವಾ. ಸೊ ಹಾಗಾಗಿ ಪೊಟೆನ್ಷಿಯಲ್ ಏನಾಗ್ತಾ ಹೋಗುತ್ತೆ ಸೇಮ್ ಆಗ್ತಾ ಹೋಗುತ್ತೆ. ಸೊ ಇಂತಹ ಒಂದು ಇಮ್ಯಾಜಿನರಿ ಸರ್ಫೇಸಸ್ ಏನ್ ಹೇಳ್ತೀವಿ ನಾವು, ಸೊ ವಿ ವಿಲ್ ಕಾಲ್ಡ್ ಆಸ್ ವಾಟ್ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ ಅಂತ ಹೇಳ್ತೇವೆ. ಇಸ್ ಇಟ್ ಕ್ಲಿಯರ್? ಸೊ ಅದೇ ತರನೇ ನಾನು ಇದೇ ಸರ್ಕಲ್ ಅಲ್ಲಿ ಇನ್ನೊಂದು ರೌಂಡ್, ಇನ್ನೊಂದು ಸ್ಪಿಯರ್ ಇಮ್ಯಾಜಿನರಿ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇದರಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ R2 ಆಗಿರುತ್ತೆ. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ R2 ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ R2 ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನ ಪಾಯಿಂಟ್ ಪಿ ಕ್ಯೂ ಆರ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ದ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಪಿ ವಿ ಪಿ ವಿಚ್ ಇಸ್ ಈಕ್ವಲ್ಸ್ ಟು ವಿ ಕ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ವಿ ಆರ್ ಆಗಿರುತ್ತೆ. ಯಾಕೆ? ಎಲ್ಲಾ ಕಡೆನೂ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಇಲ್ಲಿಂದ ಸೆಂಟರ್ ಇಂದ ಪಿ ಪಾಯಿಂಟ್ ಇರುವಂತ ಡಿಸ್ಟೆನ್ಸ್ R2, ಸೆಂಟರ್ ಇಂದ ಕ್ಯೂ ಪಾಯಿಂಟ್ ಇರುವಂತ ಡಿಸ್ಟೆನ್ಸ್ R2, ಎಲ್ಲದೂ ಡಿಸ್ಟೆನ್ಸ್ ಸೇಮ್ ಇರೋದ್ರಿಂದ ಸೊ ದ ಪೊಟೆನ್ಷಿಯಲ್ ಇಸ್ ಆಲ್ಸೋ ಸೇಮ್. ಹಾಗಾಗಿ ಸೊ ದಿಸ್ ಇಸ್ ವಿ ವಿಲ್ ಕಾಲ್ಡ್ as what equipotential surfaces. That okay, equipotential surfaces. Now here equipotential surfaces ಅದೇ electric field ಅಲ್ಲಿ ಇದು ಏನಾಗಿರುತ್ತೆ, so these are the isolated charges ಅಂತ ಕನ್ಸಿಡರ್ ಮಾಡಿದ್ರೆ, so this is the ಪೊಟೆನ್ಷಿಯಲ್ ಆಗಿರುತ್ತೆ. ಈ ತರ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಸಿಗುತ್ತೆ ನಮಗೆ. ಅದೇ ತರನೇ ಒಂದು ಪಾಸಿಟಿವ್ ಚಾರ್ಜ್ ಇನ್ನೊಂದು ನೆಗೆಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಈ ತರ ಪೊಟೆನ್ಷಿಯಲ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಸಿಗುತ್ತೆ ನಮಗೆ. ಓಕೆ, ದಿಸ್ ಇಸ್ ಫಾರ್ ದಿ ಎಲೆಕ್ಟ್ರಿಕ್ ಡೈಪೋಲ್. ನಮ್ಗೆ ಈಗ ನೋಡಿ, ಈಗ ಒಂದ್ ವೇಳೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ತಗೊಂಡಾಗ ಒಂದ್ ವೇಳೆ ಪಾಯಿಂಟ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಹೇಗಿರುತ್ತೆ ಸಿಗುತ್ತೆ ನಮಗೆ, ಈ ತರ ಸ್ಪೆರಿಕಲ್ ಶೇಪ್ ಅಲ್ಲಿ ಸಿಗುತ್ತಾ ಹೋಗುತ್ತೆ. ಅದೇ ತರನೇ ಒಂದ್ ವೇಳೆ ಡೈಪೋಲ್ ಅಲ್ಲಿ ನಾವು ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಸಿಗ್ಬೇಕು ಅಂತ ಹೇಳಿದ್ರೆ ಡೈಪೋಲ್ ಅಲ್ಲಿ ಸಿಕ್ಕಿದವಾಗ ಏನಾಗಿರುತ್ತೆ, ಸೊ ದೀಸ್ ಆರ್ ದಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಇದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆಗಿರುತ್ತೆ ಡೈಪೋಲ್ಸ್ ಅಲ್ಲಿ. ಅದೇ ತರನೇ ಒಂದು ಏನ್ ಮಾಡ್ತೀವಿ ನಾವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕನ್ಸಿಡರ್ ಮಾಡಿದ್ರೆ ಅವಾಗ ಏನಾಗಿರುತ್ತೆ, ಸೊ ದಿಸ್ ಇಸ್ ದಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಇಲ್ಲಿ ಈ ಪಾಯಿಂಟ್ ಅಲ್ಲಿ ಈ ಸರ್ಫೇಸ್ ಅಲ್ಲಿ ಏನಾಗಿರುತ್ತೆ, ದಿಸ್ ಇಸ್ ಅನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಇದು ಅಲ್ವಾ, ಈ ಸರ್ಫೇಸ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಗಿರುತ್ತೆ. ಈ ಸರ್ಫೇಸ್ ಏನಾಗಿರುತ್ತೆ, ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಗಿರುತ್ತೆ. ಈ ಸರ್ಫೇಸ್ ಏನಾಗಿರುತ್ತೆ, ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆಗಿರುತ್ತೆ. ಓಕೆ, this is the equipotential surfaces. Okay, these are the and this is the shapes. Equipotential surfaces, this is for the uniform electric field and this is for the dipole and this is for the isolated charge. Now we will study the properties of equipotential surfaces. Okay, the properties, ಏನೇನು properties ಇದೆ equipotential surfaces though. The electric field lines, first point is the electric field lines are perpendicular to the equipotential surfaces. ಅಲ್ವಾ, electric field lines ಇನ್ನು ನಾವು ಪಾಯಿಂಟ್ ಚಾರ್ಜ್ ಅನ್ನ ಕನ್ಸಿಡರ್ ಮಾಡಿದವಾಗ electric field lines ಹೇಗಿತ್ತು, ಹೀಗಿತ್ತಲ್ವಾ. ಇದು ಪಾಸಿಟಿವ್ ಚಾರ್ಜ್ electric field lines ಹೀಗಿತ್ತಲ್ವಾ. ನಾವು ಇಮ್ಯಾಜಿನರಿ ಲೈನ್ ಎಷ್ಟು R1 ಡಿಸ್ಟೆನ್ಸ್ ಅಂತ ಯಾವುದೋ ಒಂದು ಡಿಸ್ಟೆನ್ಸ್ ಅಲ್ಲಿ ಕನ್ಸಿಡರ್ ಮಾಡಿದವಾಗ, ಸೊ ವಿ ವಿಲ್ ಗೆಟ್ ದಿ ಪೊಟೆನ್ಷಿಯಲ್ ದಟ್ ಇಸ್ ಅ ಸರ್ಫೇಸಸ್. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹೇಗೆ ಸಿಕ್ತು ನಮ್ಗೆ, ಈ ತರ ಸಿಗ್ತಾ ಇತ್ತು ಅಲ್ವಾ. ಸೊ ಇಲ್ಲಿ ನೋಡಿ, ಇದು ಸರ್ಫೇಸ್, ಇದೊಂದು ಸರ್ಫೇಸ್ ಅಲ್ವಾ. ಈ ಸರ್ಫೇಸ್ ಅಲ್ಲಿ ಚಾರ್ಜ್ ಹೇಗಿದೆ, ಈ ಸರ್ಫೇಸ್ ನೋಡಿ, ಇದು ಸರ್ಫೇಸ್ ಅಲ್ವಾ, ಇದು ಸರ್ಫೇಸ್, ಈ ಸರ್ಫೇಸ್ ಅಲ್ಲಿ ಹೇಗಿದೆ, ದಿಸ್ ಇಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿದೆ, ಸರ್ಫೇಸ್ ಹೀಗಿದೆ, ಈ ತರ ಇದೆ ಅಲ್ವಾ. ಸೊ ವಾಟ್ ವಿಲ್ ಬಿ ದಿ ಆಂಗಲ್ ಏನಾಗಿರುತ್ತೆ, ಇಟ್ಸ್ ಅ ಪರ್ಪೆಂಡಿಕ್ಯುಲರ್ ಟು ದಿ ಈಚ್ ಅದರ್, ದಟ್ ಈಸ್ 90 ಡಿಗ್ರಿ ಇರುತ್ತೆ. ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಏನು, ದಟ್ ಈಸ್ ನಥಿಂಗ್ ಬಟ್ ಆಂಗಲ್ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ ಅಂತ ಅರ್ಥ. ಓಕೆ, ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮತ್ತೆ electric field. Okay, so the work done in moving a charge, second point, that is the work done in moving a charge from one point to another point in an equipotential surfaces is 0 ಅಂತ ಹೇಳಿದ್ರೆ, ಈಗ ನೋಡಿ ಇದೊಂದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಲ್ವಾ, ಇದೊಂದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇದೆ.
ಈ ಪಾಯಿಂಟ್ ಅಲ್ಲಿ ಏನಿದೆ ವಿ, ಇದು ಎ ಪಾಯಿಂಟ್, ವಿ ಎ ಇದೆ ಅಂಡ್ ದಿಸ್ ಇಸ್ ವಿ ಬಿ ಇದೆ. ಈಗ ಚಾರ್ಜ್ ಅನ್ನ ಇಲ್ಲಿ ನೋಡಿ, ಇಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಅಂದವಾಗ ಏನಾಗಿರುತ್ತೆ, ವಿ ಎ ವಿಚ್ ಇಸ್ ಈಕ್ವಲ್ಸ್ ಟು ವಿ ಬಿ ಅಲ್ವಾ, ವಿ ಎ ವಿಚ್ ಇಸ್ ಈಕ್ವಲ್ಸ್ ಟು ವಿ ಬಿ. ಈಗ ಈ ಚಾರ್ಜ್ ಅನ್ನ ಇಲ್ಲೊಂದು ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡಿ, ಕ್ಯೂ ಚಾರ್ಜ್ ಇದೆ. ಈ ಕ್ಯೂ ಚಾರ್ಜ್ ಅನ್ನ ಬಿ ಎ ಪಾಯಿಂಟ್, ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ಗೆ ನಾನು ತಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಸೊ ನೋ ನೀಡ್ ಟು ಡೂ ದಿ ವರ್ಕ್, ನಾನು ವರ್ಕ್ ಮಾಡುವಂತ ಅವಶ್ಯಕತೆನೇ ಇರಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು ಚಾರ್ಜ್ ಇಂಟು ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಲ್ವಾ. ವರ್ಕ್ ಡನ್ ಅಂತ ಹೇಳಿದ್ರೇನು, ಚಾರ್ಜ್ ಇಂಟು ಪೊಟೆನ್ಶಿಯಲ್ ಡಿಫ್ರೆನ್ಸ್. ಪೊಟೆನ್ಶಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಇಲ್ಲಿ, ವಿ ಎ ಮತ್ತೆ ವಿ ಬಿ ಇದು ಪೊಟೆನ್ಶಿಯಲ್ ಸೇಮ್ ಇರೋದ್ರಿಂದ ದಟ್ ಇಸ್ ವಿ ಬಿ. ನಾನು ಇಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ ಚಾರ್ಜ್ ಅನ್ನ ಬಿ ಎ ಪಾಯಿಂಟ್ ಇಂದ, ಎ ಪಾಯಿಂಟ್ ಇಂದ ತಗೊಂಡು ಎಲ್ಲಿ ಹೋಗ್ತಾ ಇದ್ದೀನಿ, ಬಿ ಪಾಯಿಂಟ್ ಇಡ್ತಾ ಇದ್ದೀನಿ. ದಟ್ ಇಸ್ ಅ ಪೊಟೆನ್ಶಿಯಲ್ ಫೈನಲ್ ಮೈನಸ್ ಪೊಟೆನ್ಶಿಯಲ್ ಇನಿಷಿಯಲ್. ಇದೆರಡು ಏನಿದೆ, ವ್ಯಾಲ್ಯೂ ಸೇಮ್ ಇದೆ. ಸೊ ಹಾಗಾಗಿ ಏನಾಗಿರುತ್ತೆ, ದಿಸ್ ಇಸ್ ಈಕ್ವಲ್ಸ್ ಟು 0. ಸೊ 0 ಇಂಟು ಕ್ಯೂ ವಿಚ್ ಇಸ್ ಆಲ್ಸೋ 0. ಸೊ ಹಾಗಾಗಿ ಏನಾಗಿರುತ್ತೆ, ವರ್ಕ್ ಡನ್ 0 ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಏನಾಗಿರುತ್ತೆ, ದ ವರ್ಕ್ ಡನ್ ಇನ್ ಮೂವಿಂಗ್ ಅ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಇನ್ ಅನ್ ಇಕ್ವಿಪೊಟೆನ್ಶಿಯಲ್ ಸರ್ಫೇಸಸ್ ಈಸ್ 0. ಹಾಗಾಗಿ ಏನಾಗುತ್ತೆ, ಅದು 0 ಆಗುತ್ತೆ. ನೆಕ್ಸ್ಟ್ ಒನ್, ಥರ್ಡ್ ಪಾಯಿಂಟ್. Okay, the equipotential surfaces due to a point charge is a concentric spheres, and that due to the uniform electric field are planes normal to the electric field. ಇಲ್ಲಿ ಏನ್ ನಡೀತೆ ನೋಡಿ, equipotential surfaces due to the point charge in a concentric spheres, and that due to the uniform electric field planes are normal to the electric field. ಈಗ ನಾವು ಒಂದು ಪಾಯಿಂಟ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರ ಸುತ್ತಲೂ ಏನಾಗ್ತಾ ಹೋಗುತ್ತೆ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಸಿಗ್ತಾ ಹೋಗುತ್ತಲ್ವಾ. ಈ ಎಲ್ಲ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ, ನಾರ್ಮಲ್ ಆಗಿರುತ್ತೆ. ನಾರ್ಮಲ್ ಅಂತ ಹೇಳಿದ್ರೆ ಏನು, ದಟ್ ಈಸ್ ಅ 90 ಡಿಗ್ರಿಯಲ್ಲೇ ಇರುತ್ತೆ. ಯಾವುದೇ ಡೈರೆಕ್ಷನ್ ಬೇಕಾದ್ರೂ ಕನ್ಸಿಡರ್ ಮಾಡಿ, ಆ ಎಲ್ಲಾ ಡೈರೆಕ್ಷನ್ಸ್ ಅಲ್ಲೂ ಏನಾಗಿರುತ್ತೆ, ಸೊ ದಟ್ ಶುಡ್ ಬಿ ದಿ 90 ಡಿಗ್ರಿ. ಈ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದವಾಗ, ಇಲ್ಲಿ ನಾವು ಈ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದವಾಗ, ಸೊ ದಿಸ್ ಇಸ್ ಆಲ್ಸೋ 90 ಡಿಗ್ರಿ. ಈ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಪಾಯಿಂಟ್ 90 ಡಿಗ್ರಿ ಇರುತ್ತೆ. ಈ ಪಾಯಿಂಟ್ ಇದು ಪ್ಲೇನ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ದಟ್ ಈಸ್ ಅ 90 ಡಿಗ್ರಿ ಆಗಿರುತ್ತೆ. ಓಕೆ, okay, there is an equipotential surfaces due to an point charge in a concentric spheres that due to the uniform electric fields are planes normal to the electric fields. Okay, so next one is, in a uniform electric field they are parallel planes. ನಾವು ನೋಡಿದ್ವಿ, ಪ್ಯಾರಲಲ್ ಪ್ಲೇನ್ಸ್ ಅಲ್ಲಿ ಇರುತ್ತೆ. ಯಾವುದು, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಈಗ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಇದರಲ್ಲಿ, ಸೊ ಇದರಲ್ಲಿ ಇಕ್ವಿಪೊಟೆನ್ಶಿಯಲ್ ಸರ್ಫೇಸಸ್ ಹೇಗೆ ಸಿಗತ್ತೆ ಅಂತ ಹೇಳಿದ್ರೆ, ನಮಗೆ ಇಕ್ವಿಪೊಟೆನ್ಶಿಯಲ್ ಸರ್ಫೇಸಸ್ ಈ ತರ ಸಿಗತ್ತೆ. ಇದು ಇಕ್ವಿಪೊಟೆನ್ಶಿಯಲ್ ಸರ್ಫೇಸಸ್ ಏನ್ ಸಿಗುತ್ತೆ, ಈ ತರ ಪ್ಲೇನ್ ಅಲ್ಲಿ ಸಿಗತ್ತೆ. ಈ ತರ ಒಂದು ಪ್ಲೇನ್, ಆಮೇಲೆ ಇನ್ನೊಂದು ಪ್ಲೇನ್ ತರ ಸಿಗತ್ತೆ. ಇಲ್ಲಿ ನೋಡಿ, ನಾನು ಡಯಾಗ್ರಾಮ್ ತೋರಿಸ್ತೀನಿ. ಓಕೆ, ಈ ತರ, ಸೊ ಈ ತರ ಪ್ಲೇನ್ಸ್ ಸಿಗುತ್ತೆ. ಸೊ ದಿಸ್ ಇಸ್ ಫಾರ್ ದಿ ಇಕ್ವಿಪೊಟೆನ್ಶಿಯಲ್ ಸರ್ಫೇಸಸ್. ಇಕ್ವಿಪೊಟೆನ್ಶಿಯಲ್ ಸರ್ಫೇಸಸ್ಗೆ ಪ್ಲೇನ್ ಹೇಗಿರುತ್ತೆ, ಈ ತರ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಈ ತರ ಪ್ಲೇನ್ಸ್ ಇರುತ್ತೆ. ದೀಸ್ ಆರ್ ದಿ ಇಕ್ವಿಪೊಟೆನ್ಶಿಯಲ್ ಸರ್ಫೇಸಸ್. ಇದು ಇದು ಒಂದು ಇಕ್ವಿಪೊಟೆನ್ಶಿಯಲ್ ಸರ್ಫೇಸಸ್, ಇದು ಇನ್ನೊಂದು. ಹಾಗಾಗಿ ಪ್ರತಿಯೊಂದು ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ ಒಂದಕ್ಕೊಂದು. ಈ ಸರ್ಫೇಸ್ ಇದು ಒಂದು ಇಕ್ವಿಪೊಟೆನ್ಶಿಯಲ್ ಸರ್ಫೇಸ್, ಇದು ಒಂದು ಇಕ್ವಿಪೊಟೆನ್ಶಿಯಲ್ ಸರ್ಫೇಸ್, ಇದು ಒಂದು ಇಕ್ವಿಪೊಟೆನ್ಶಿಯಲ್ ಸರ್ಫೇಸ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಎಲ್ಲದೂ ಏನಾಗಿರುತ್ತೆ, ಪ್ಲೇನ್ ಅಲ್ಲಿ ಇರುತ್ತೆ, ಪ್ಯಾರಲಲ್ ಆಗಿರುತ್ತೆ. So this is about the properties of equipotential surfaces. Properties of the equipotential surfaces. Okay, is it clear? Mr. Sako, I hope you have enjoyed this session. Okay, thank you. Next class we will continue the rest of the chapters. Okay.